ನಮಸ್ಕಾರ ವೀಕ್ಷಕರೇ, ಬಿಗ್ ಡಿಬೇಟ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ಪ್ರತಿನಿತ್ಯ ಸೋಮವಾರದಿಂದ ಶುಕ್ರವಾರ ತನಕ ನಮ್ಮ ಬಿಗ್ ಡಿಬೇಟ್ನಲ್ಲಿ ರಾತ್ರಿ 8 ಗಂಟೆಯಿಂದ 9 ಗಂಟೆ ತನಕ ಅವತ್ತವತ್ತಿನ ಬರ್ನಿಂಗ್ ಇಶ್ಯೂಸ್, ಪ್ರಚಲಿತ ವಿದ್ಯಮಾನಗಳನ್ನು ಆಯ್ಕೆ ಮಾಡಿಕೊಂಡು ಆ ವಿಚಾರ ಕುರಿತಂತೆ ವಿಷಯ ತಜ್ಞರ ಜೊತೆ ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಬಿಗ್ ಡಿಬೇಟ್. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಚಾರ ಮಾಧ್ಯಮಗಳಲ್ಲೆಲ್ಲ ನೀವು ನೋಡಿರಬಹುದು, ಕೇಳಿರಬಹುದು. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂತಹ ಮಾರ್ಕಂಡೇಯ ಕಾಟ್ಜು ಅವರ ಮತ್ತೊಂದು ವಿವಾದಾತ್ಮಕ ಹೇಳಿಕೆ. ಯಾಕೆ ನಾನು ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ ಹಿಂದೆ ಅವರು ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಗಳಿಂದಲೇ ಅವರು ಪ್ರಸಿದ್ಧರಾಗಿದ್ದಾರೆ, ಖ್ಯಾತರಾಗಿದ್ದಾರೆ, ಕುಖ್ಯಾತರು ಆಗಿದ್ದಾರೆ. ಈಗ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ, ಮಹಾತ್ಮ ಗಾಂಧೀಜಿ ಬ್ರಿಟಿಷರ ಏಜೆಂಟರಾಗಿ ಕೆಲಸ ಮಾಡ್ತಾ ಇದ್ರು. ಅವರು ಮಾಡಿದ್ದು ಸ್ವಾತಂತ್ರ್ಯ ಹೋರಾಟವೇ ಅಲ್ಲ, ಎಲ್ಲ ರೀತಿಯಲ್ಲೂ ಬ್ರಿಟಿಷರಿಗೆ ಅನುಕೂಲವನ್ನೇ ಮಾಡಿಕೊಡ್ತಾ ಹೋದರು. ಸೊ ಮಹಾತ್ಮ ಗಾಂಧಿ ಬ್ರಿಟಿಷರ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ರು ಅಂತಕ್ಕಂಥ ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ದೇಶಾದ್ಯಂತ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕಿದ್ದಾರೆ ಮಾರ್ಕಂಡೇಯ ಕಾಟ್ಜು ಅವರು. ಸೊ ಈ ವಿಚಾರದ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ಬಿಗ್ ಡಿಬೇಟ್ ವಿಶೇಷ, ಕಾಟ್ಜು ಕಿರಿಕ್. ಈಗಾಗಲೇ ನಾನು ಹೇಳಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳು, ಇಷ್ಟಕ್ಕೂ ಕಾಟ್ಜು ಅವರ ಹೇಳಿಕೆ ಏನು, ಈ ಹಿಂದೆ ಅವರ ಹೇಳಿಕೆ ಏನಾಗಿತ್ತು, ಯಾವ ರೀತಿ ವಿವಾದವನ್ನು ಹುಟ್ಟಾಕಿದ್ದಾರೆ, ಬನ್ನಿ ಗ್ರಾಫಿಕ್ಸ್ನ ಸಹಾಯದಲ್ಲಿ ಕೆಲವು ಅಂಶಗಳನ್ನು ನಾವೀಗ ನೋಡೋಣ. ಮೊದಲನೇದಾಗಿ ಕಾಟ್ಜು ಅವರ ವಿಶ್ಲೇಷಣೆ ಈಗ ತೀವ್ರ ವಿವಾದವನ್ನು ಎಬ್ಬಿಸಿರ್ತಕ್ಕಂಥದ್ದು. ಮಹಾತ್ಮ ಗಾಂಧೀಜಿ ಬ್ರಿಟಿಷರ ಏಜೆಂಟ್ರಾಗಿ ಕೆಲಸ ಮಾಡ್ತಿದ್ರು ಅಂತಕ್ಕಂಥದ್ದು, ಅದು ಮಾರ್ಕಂಡೇಯ ಕಾಟ್ಜು ಅವರ ಹೇಳಿಕೆ. ಮಹಾತ್ಮ ಗಾಂಧಿಯಿಂದ ದೇಶಕ್ಕೆ ಅಗಾಧವಾದ ಹಾನಿಯಾಗಿದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಬ್ಲಾಗ್ ಇದೆ, ಆ ಬ್ಲಾಗ್ನ ಹೆಸರು ಸತ್ಯಂ ಬೃಹತ್ ಅಂತಕ್ಕಂಥದ್ದು. ಆ ಬ್ಲಾಗ್ನಲ್ಲಿ ಬರ್ಕೊಂಡಿದ್ದಾರೆ, ದೇಶದ ವೈವಿಧ್ಯತೆಯನ್ನು ಆಧರಿಸಿ ಬ್ರಿಟಿಷರು ಒಡೆದಾಳಿದ್ರು ಅಂತಕ್ಕಂಥ ಮಾತು ಅವರದು. ಬ್ರಿಟಿಷರ ಏಜೆಂಟ್ರಂತೆ ಗಾಂಧೀಜಿ ಕೂಡ ಒಡೆದಾಳುವ ನೀತಿಯನ್ನು ಅನುಸರಿಸಿದ್ರು. ಅಂದರೆ ಹಿಂದೂ ಮತ್ತು ಮುಸ್ಲಿಂ ಅಂತಕ್ಕಂಥ ಭೇದ ಭಾವದ ವಿಷಬೀಜವನ್ನು ಬಿತ್ತಿದವರೇ ಅವರು ಅಂತಕ್ಕಂಥ ಒಂದು ಹೇಳಿಕೆ. ಗಾಂಧಿ ಹಿಂದೂ ಧರ್ಮದ ಕಲ್ಪನೆಯನ್ನು ಪ್ರಚಾರಪಡಿಸಿದ್ರು. ಅವರೇ ಹೇಳ್ಕೊಂಡಿರೋ ಪ್ರಕಾರ ನಾನೊಬ್ಬ ಹಿಂದೂ ಅಂತಕ್ಕಂಥದ್ದನ್ನು ಪದೇ ಪದೇ ಗಾಂಧೀಜಿಯವರು ಸಾರ್ತಾ ಇದ್ರು. ಆ ಮುಖಾಂತರ ಅವರ ಒಡನಾಡಿಗಳಾದ ಮುಸ್ಲಿಮರಿಗೆ ಒಂದು ರೀತಿ ಇರಿಸು ಮುರುಸು ಉಂಟು ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಧರ್ಮವನ್ನು ರಾಜಕೀಯದಲ್ಲಿ ಬೆರೆಸಿ ಅವರು ಪ್ರಚಾರವನ್ನು ಮಾಡ್ತಾ ಇದ್ರು. ಗಾಂಧೀಜಿ ಹಿಂದೂ ಧರ್ಮದ ಕಲ್ಪನೆಗಳನ್ನು ಒಡೆದರು ಅಂತಕ್ಕಂಥದ್ದು. ಗಾಂಧೀಜಿ ಬರಹ ಮತ್ತು ಭಾಷಣಗಳು ಮುಸ್ಲಿಮರ ಮೇಲೆ ಭಾರಿ ಪರಿಣಾಮ ಬೀರಿತ್ತು. ಯಾವತ್ತಿದ್ರೂ ಗಾಂಧೀಜಿ ಮುಸ್ಲಿಮರ ಪರ ಅಲ್ವೇ ಅಲ್ಲ, ಅಥವಾ ಹಿಂದೂ ಅಂತಕ್ಕಂಥ ಒಂದು ಬೀಜವನ್ನು ಅವರಲ್ಲಿ ಬಿತ್ತು ಮುಸ್ಲಿಂ ಮತ್ತು ಹಿಂದೂ ಅಂತಕ್ಕಂಥ ಪರಿಕಲ್ಪನೆಗೆ ನಾಂದಿ ಹಾಡಿದವರು ಗಾಂಧೀಜಿ ಅಂತಕ್ಕಂಥ ಹೇಳಿಕೆ. ಗಾಂಧೀಜಿ ಬರಹ ಭಾಷಣಗಳು ಸಂಪ್ರದಾಯಸ್ಥ ಮುಸ್ಲಿಮರ ಮೇಲೆ ಪರಿಣಾಮ ಬೀರುತ್ತಿತ್ತು. ಮುಸ್ಲಿಂ ಲೀಗ್ ಸ್ಥಾಪನೆಗೆ ಗಾಂಧೀಜಿಯೇ ಪರೋಕ್ಷವಾಗಿ ಕಾರಣರಾಗಿದ್ದರಂತೆ. ಸೊ ಕ್ರಾಂತಿಕಾರಿ ಹೋರಾಟ, ಕ್ರಾಂತಿಕಾರಿಗಳನ್ನು ಗಾಂಧೀಜಿಯವರು ಸಾಕಷ್ಟು ನಿರ್ಲಕ್ಷಿಸಿದರು. ಬ್ರಿಟಿಷರ ಹಿತಾಸಕ್ತಿಯಂತೆ ಸತ್ಯಾಗ್ರಹ ಚಳವಳಿಯನ್ನು ನಡೆಸಿದರು. ಅಂದರೆ ಸತ್ಯಾಗ್ರಹ ಅಂತಕ್ಕಂಥದ್ದು ಕೂಡ ಅದು ಬ್ರಿಟಿಷರ ಒಳಿತಿಗಾಗಿ ಮಾಡಿದ್ದು ಅಂತಕ್ಕಂಥ ಅರ್ಥ. ಗಾಂಧೀಜಿ ಆರ್ಥಿಕ ಚಿಂತನೆ ಪ್ರತಿಗಾಮಿತನದಿಂದ ಕೂಡಿತ್ತು. ಗಾಂಧೀಜಿಯ ಅನೇಕ ಚಿಂತನೆಗಳು ಜನರನ್ನ ಮೋಸ ಮಾಡುವಂತಿದ್ದುವು. ಮನೆಗೆ ಬೆಂಕಿ ಹಚ್ಚಿ ಕೊನೆಗೆ ಜ್ವಾಲೆ ಆರಿಸುವ ನಾಟಕವನ್ನು ಆಡಿದ್ರು ಗಾಂಧೀಜಿ ಅಂತಕ್ಕಂಥ ಅನೇಕ ವಿಚಾರಗಳನ್ನು ತಮ್ಮ ಬ್ಲಾಗ್ನಲ್ಲಿ ಮಾರ್ಕಂಡೇಯ ಕಾಟ್ಜು ಬರ್ಕೊಂಡಿದ್ದಾರೆ. ಅವರ ಬ್ಲಾಗ್ನಲ್ಲಿ ಅವರು ಕೇವಲ ಇಷ್ಟನ್ನು ಮಾತ್ರ ಬರ್ಕೊಂಡಿರಲಿಲ್ಲ, ಆರಂಭದಲ್ಲೇ ಒಂದು ಒಕ್ಕಣೆಯನ್ನು ಬರೀತಾರೆ. ನಾನು ಈಗ ಹೇಳ್ತಕ್ಕಂಥ ವಿಚಾರವೂ ಕೂಡ ವಿವಾದ ಆಗುತ್ತೆ, ನನ್ನನ್ನು ಸಾಕಷ್ಟು ಜನ ದೂರ್ತಾರೆ, ಬೈತಾರೆ, ತೆಗಳ್ತಾರೆ, ಆದರೆ ಅದು ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಒಂದು ಒಕ್ಕಣೆಯನ್ನು ಹಾಕಿ ಅವರು ಈ ಎಲ್ಲ ಅಂಶಗಳನ್ನು ಬರೆದಿರ್ತಕ್ಕಂಥದ್ದು. ಇರಲಿ, ಈ ವಿಚಾರವಾಗಿ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. 3 ಅತಿಥಿಗಳು ಇವತ್ತು ನನ್ನ ಜೊತೆ ಜಾಯ್ನ್ ಆಗಿರ್ತಕ್ಕಂಥದ್ದು. ಮೊದಲನೇದಾಗಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ದೊರೆಸ್ವಾಮಿ ಅವರು ನಮ್ಮ ಜೊತೆ ಅವರ ಮನೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ, ತಮಗೆ ನಮಸ್ಕಾರ. ಕೇಳ್ತಾ ಇದ್ದೇನೆ ನನ್ನ ಧ್ವನಿ? ನಮಸ್ಕಾರ. ನಮಸ್ಕಾರ. ಹಾಗೆಯೇ JDU ರಾಜ್ಯ ಮುಖಂಡರಾಗಿರ್ತಕ್ಕಂಥ ನಾಡಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೆ ವಕೀಲರು, JDS ರಾಜ್ಯ ವಕ್ತಾರರು ಆಗಿರ್ತಕ್ಕಂಥ ರಮೇಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೊರೆಸ್ವಾಮಿ ಅವರಿಂದನೇ ಆರಂಭ ಮಾಡಿಬಿಡ್ತೀನಿ. ಗುರುಗಳೇ, ನನ್ನ ಎಲ್ಲ ಮಾತುಗಳನ್ನು ನೀವು ಕೇಳಿರಬಹುದು. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂಥ ಮಾರ್ಕಂಡೇಯ ಕಾಟ್ಜು ಅವರ ಹೇಳಿಕೆಗಳಿಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನು?
ಮಾರ್ಕಂಡೇಯ ಕಡ್ಜೂರವರು ಬಹಳ ನಿಷ್ಠುರವಾದಂಥ ಒಬ್ಬ ನ್ಯಾಯಾಧಿಪತಿ ಅಂತ ನಾನು ಅವರು ಅಧಿಕಾರದಲ್ಲಿದ್ದ ಕಾಲದಲ್ಲಿ ನಾನು ಭಾವಿಸಿದ್ದವನು. ಅವರ ಬಾಯಲ್ಲಿ ಇಂಥ ಮಾತುಗಳು ಬಂತು ಅನ್ನೋದು ಬಹಳ ಬೇಸರದ ಸಂಗತಿಯಾಗಿದೆ. ಈಗ ಗಾಂಧಿಯವರು ಮುಸ್ಲಿಮರನ್ನ ಇಷ್ಟೊಂದು ಅವರನ್ನ ಕೆಣಕಿದ್ರೆ, ಅವರ ವಿರೋಧ ಮಾಡ್ಕೊಂಡಿದ್ದಿದ್ರೆ ಅವರೇ ಯಾರಾದ್ರೂ ಕೊಲೆ ಮಾಡಬಹುದಾಗಿತ್ತು. ಒಬ್ಬ ಹಿಂದೂಗೆ ಅದರ ಅವಕಾಶ ದೊರಕಬೇಕಾಗಿರ್ಲಿಲ್ಲ ಅಂತ ನನ್ಗನ್ಸುತ್ತೆ. ಆದ್ರಿಂದ ಈ ಮಾತುಗಳನ್ನೆಲ್ಲ ಇದು ಬಾಲಿಶವಾಗಿ ಕಾಣ್ತಾ ಇದೆ. ಇಷ್ಟು ದೊಡ್ಡವರಾಗಿರ್ತಕ್ಕಂಥವರು ರಿಟೈರ್ ಆಗಿದ್ದಾರೆ, ಏನಾದ್ರೂ ಇದೇನಾದ್ರೂ ಸ್ಕ್ರೂ ಲೂಸ್ ಆಗಿದೆಯಾ ಅಂತಕ್ಕಂಥ ಒಂದು ಮಾತು ಅನ್ಸುತ್ತೆ. ಅವರೇ ಹೇಳಿದಾಗೆ ಇದು ಒಂದು ತುಂಬಾ ಡಿಬೇಟಬಲ್ ಪಾಯಿಂಟ್ ಅನ್ನು ಅವ್ರು ಹೇಳ್ತಾರೆ. ಹೌದು. ಅಲ್ಲ, ಗಾಂಧಿಯವರು ಅವರು ದೇವರಲ್ಲ. ಹೌದು. ಅವರಲ್ಲಿ ಲೋಪದೋಷಗಳು ಬೇಕಾದಷ್ಟು ಇದ್ದಿತ್ತು. ಆ ಲೋಪದೋಷಗಳನ್ನು ಇದೆ ಅನ್ನೋದನ್ನ ಗಾಂಧಿ ಭಕ್ತರಾದವರು ಒಪ್ಕೋಬೇಕು. ಹೌದು. ಅದರಲ್ಲೇನು ಸಂದೇಹವಿಲ್ಲ. ಮತ್ತು ಮುಕ್ತ ಮನಸ್ಸಿಂದ ವಿಚಾರ ಮಾಡಬೇಕು. ಆದ್ರಿಂದ ಗಾಂಧಿಯವರನ್ನ ಆ ರೀತಿಯಲ್ಲಿ ನೋಡುವಾಗ ಅವರ ಜೀವನವೇ ಒಂದು ಪರೀಕ್ಷೆ. ಹೌದು. ಅದನ್ನ ಒಂದು ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಲೇ ಹೇಳಿದ್ದಾರೆ. ಹೌದು. ಆದ್ರಿಂದ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಮಾಡ್ತಾ ಹೋಗ್ತಾ ಇದ್ದಾರೆ. ಕೆಲವು ಸರ್ತಿ ಎಡವಿರಬಹುದು, ಮಾಡಿರಬಹುದು. ಆದರೆ ಅವರ ಆನೆಸ್ಟಿ ವಿಚಾರದಲ್ಲಿ, ಅವರ ದೇಶ ಪ್ರೇಮದ ವಿಚಾರದಲ್ಲಿ, ಅವರು ದೇಶದಲ್ಲಿ ಇದ್ದ ಎಲ್ಲ ಜನಗಳನ್ನು ಐಕ್ಯತೆಯಿಂದ ಇಟ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಮತ್ತು ಹಿಂದೂ ಮುಸ್ಲಿಂ ಸೌಹಾರ್ದಕ್ಕೋಸ್ಕರವಾಗಿ ತಮ್ಮ ಜೀವನೇ ಕೊಟ್ಟದ್ದನ್ನ ಇದನ್ನೆಲ್ಲ ಕೂಡ ಮರೆಯೋದಕ್ಕಾಗೋದಿಲ್ಲ. ಇತಿಹಾಸ ಇದನ್ನು ಹೇಳ್ತದೆ. ಇದನ್ನು ತಿರುಚತಕ್ಕಂತ ಕೆಲಸ ಯಾಕೆ ಆಗ್ತದೆ ಅನ್ನೋದು ಬಹಳ ದುಃಖಕರವಾದ ಸಂಗತಿ. ಖಂಡಿತ ಗುರುಗಳೇ, ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ನಾಡಗೌಡನ ಈಗಾಗಲೇ ದೊರೆಸ್ವಾಮಿ ಅವರ ಒಂದು ಅಭಿಪ್ರಾಯವನ್ನು ಹೇಳಿದರು. ಹಿರಿಯರಾದಂಥವರು, ಸುಪ್ರೀಂ ಕೋರ್ಟ್ನ ಜಡ್ಜ್ ಆದಂಥವರು, ಅಂಥವ್ರ ಬಾಯಿಂದ ಇಂಥ ಹೇಳಿಕೆಗಳು ಬರಬಾರ್ದಾಗಿತ್ತು. ಇತಿಹಾಸವನ್ನು ತಿರುಚೋ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಇವತ್ತು ಗಾಂಧೀಜಿಯವ್ರ ಹತ್ಯೆ ಆಗಿ 67 ವರ್ಷ ಆಯ್ತು ಕಾಂತ. 1948ರಲ್ಲಿ ಗಾಂಧೀಜಿಯವ್ರ ಜೀವನ ಮತ್ತು ಅವ್ರ ಹತ್ಯೆ ಆದ್ಮೇಲೆ ಗಾಂಧೀಜಿಯವ್ರ ಬಗ್ಗೆ ಎಷ್ಟು ಚರ್ಚೆ ಆಗತ್ತಂದ್ರೆ ಅದೇ ಒಂದು ಇತಿಹಾಸ ಅಲ್ಲ. ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಈಸ್ ಅಂತ. ಗಾಂಧಿ ಅವ್ರನ್ನೇ ಫಾಲೋ ಮಾಡ್ತೀನಿ ಅಂತ ಹೇಳಿ ಅಮೆರಿಕನ್ ಪ್ರೆಸಿಡೆಂಟ್ ಹೇಳ್ತಾರೆ, ಜಗತ್ ಹೇಳ್ತಾ ಸ್ಟಾರ್ಟ್ ಆಗಿದೆ. ನಾವು ಗಾಂಧಿ ಫಿಲಾಸಫಿ, ಗಾಂಧಿ ತತ್ವಗಳನ್ನೇ ನಾವು ಫಾಲೋ ಮಾಡ್ತೀವಿ ಅನ್ನುವಂತ ಒಂದು ವರ್ಗ ಬರ್ತದೆ. ಯಾರು ಗಾಂಧಿ ನೋಡಿಲ್ಲ, ಮಾತಾಡಿಲ್ಲ, ಅವ್ರು ಬರ್ತಾ ಇದ್ದಾರೆ. ಇವ್ರೊಬ್ರು ನಮ್ಮ ಇದೇ ದೇಶದ ಜಡ್ಜ್ ಆಗಿ ಇರ್ಬೋದು, ಗಾಂಧೀಜಿಯವರ ತತ್ವಕ್ಕೆ ವಿರೋಧವಾಗಿರ್ಬೋದು. ಅವಾಗೇ ಗಾಂಧೀಜಿಯವರ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಬಹುದು ನೇತಾಜಿ ಸುಭಾಷ್ ಚಂದ್ರ ಬೋಸೆ ವಿರೋಧ ಮಾಡಿದ್ರು. ಅವರೇ ನನ್ನ ಪದ್ಧತಿ ಬೇರೆ ಅಂತ. ಹೌದು. ಇವರು ನಾವು ಅಹಿಂಸೆಯಿಂದನೇ, ನಾನು ಸತ್ಯಾಗ್ರಹದಿಂದನೇ ನಾ ಪಡಿತೀನಿ ಅಂತ ಇವರು ಹೇಳಿದ್ರು. ಅವರು ನಾನು ಹೋರಾಟ ಮಾಡಿ ತಗೋತೀನಿ ಅನ್ನುವಂತ ಭಿನ್ನಾಭಿಪ್ರಾಯ ಇರ್ಬೋದು. ನಮ್ಮ ಹಿರಿಯರಾದ ದೊರೆಸ್ವಾಮಿ ಲೋಪದೋಷ ಇದ್ದು, ಗಾಂಧೀಜಿಯವರು ಬಹಳಷ್ಟು ತಪ್ಪು ಮಾಡಿರ್ಬೋದು, ಲೋಪದೋಷಗಳು ಇದಾವೆ, ಡ್ರಾಬ್ಯಾಕ್ಸ್ ಇದಾವೆ, ಅದ್ರ ಬಗ್ಗೆ ಇದು ಇಲ್ಲ. ನೋಡಿ ಎಷ್ಟು ಪರ್ಯಾಸ ಮಾತಾಡ್ತಾ ಇದೀವಿ ಅಂದ್ರೆ, ಅವರು ಮುಸ್ಲಿಮರಿಗೆ ಇದನ್ನ ಮುಸ್ಲಿಂ ಪರ ಇದೀರಿ ಇದಾರ ಅಂತ ತಿಳ್ಕೊಂಡು ಅವ್ರನ್ನ ಕೊಲೆ ಮಾಡ್ತೀವಿ ಅನ್ನುವಂತ ಮಾತುಗಳು ಬರ್ತಾ ಇದ್ವು. ಹೌದೌದು, ನಿಜ ನಿಜ. ಈಗ ಇವ್ರು ಹೇಳ್ತಾರ ಮುಸ್ಲಿಮರನ್ನ ಬೇರೆ ಮಾಡುವಂಗ. ಅಲ್ಲ, ಭಾರತ ಪಾಕಿಸ್ತಾನ ಬೇರೆ ಬೇರೆ ರಾಷ್ಟ್ರಗಳಾದಾಗ ಪಾಕಿಸ್ತಾನಕ್ಕೆ ಆರ್ಥಿಕ ನೆಲೆಗಟ್ಟಿಲ್ಲ ಅಂತ ಸತ್ಯಾಗ್ರಹ ಮತ್ತೆ ಮಾಡಿ 58 ಕೋಟಿ ರೂಪಾಯಿ ದುಡ್ಡು ಕೊಡಿಸ್ತಾರ ಅವ್ರಿಗೆ. ಅಲ್ಲ, ಅದೇ ತಪ್ಪು ಎಲ್ಲ ಕಲ್ಪನಾ. ಅವ್ರು 55 ಕೋಟಿ ಸಂಬಂಧ ಹೋರಾಟ ಮಾಡಲಿಲ್ಲ. ಈ ಭಾರತ ಒಂದಾಗಿರ್ಬೇಕು, ಅವ್ರಿಗೆ ನ್ಯಾಯ ಸಿಗಬೇಕು. ಅವಾಗೇನು ಸರ್ಕಾರ ಬೇರೆ ಬೇರೆ ಮಾಡೋದಕ್ಕೆ ಅವ್ರ ಕಾರಣ ಅಲ್ಲ. ಅವ್ರ ಕಾರಣ ಅಲ್ಲ. ಅವ್ರು ಎಲ್ಲರೂ ಕೂಡ ಇರಬೇಕು. ಎಲ್ಲಿ ಮುಸ್ಲಿಂ ಸಮಾಜ ಜಾಸ್ತಿ ಇರುತ್ತೆ ಅಲ್ಲಿ ಹಿಂದೂಗಳು ಧೈರ್ಯವಾಗಿರ್ಬೇಕು. ಎಲ್ಲಿ ಹಿಂದೂಗಳು ಇರ್ತಾರೆ ಅಲ್ಲಿ ಮುಸ್ಲಿಮ್ರು ಸ್ವಲ್ಪ ಇದ್ರೆ ಅವ್ರು ಮುಸ್ಲಿಮ್ರಲ್ಲಿ ಜೀವನ ಮಾಡ್ಬೇಕಂತೇಳಿ ಹೋರಾಟ ಮಾಡಿದಂಥವ್ರು, ಇಡೀ ತ್ಯಾಗ ಜೀವನ ಮಾಡಿದ್ರು. ಅಂಥವ್ರ ಬಗ್ಗೆ ಮಾತಾಡ್ಲಿ, ವ್ಯತ್ಯಾಸ, ಡಿಫರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು. ಬಟ್ ಅವ್ರನ್ನೊಬ್ಬ ಏಜೆಂಟ್ ಅಂತ ಕರೆಯೋದು ಇದು ದುರದೃಷ್ಟಕರ. ಇದು ನಮ್ಮ ದೇಶದ ಸ್ವಾತಂತ್ರ್ಯ ನಾವೆಲ್ಲ ಕೇಳಬೇಕಾಗತ್ತೆ. ಖಂಡಿತ ನಿಮ್ಮ ಮಾತು ಅರ್ಥ ಆಯ್ತು ನನಗೆ. ರಮೇಶ್ ಬಾಬು, ತಾವೇನು ಹೇಳ್ತೀರಾ? ಗಾಂಧಿವಾದಿಗಳಾದಂತಹ ಸನ್ಮಾನ್ಯ HS ದೊರೆಸ್ವಾಮಿರವರು ಮತ್ತೆ ಹಿರಿಯರಂತ ನಾಡಗೌಡರು ಹೇಳಿರ್ತಕ್ಕಂಥ ಅಷ್ಟು ಅಭಿಪ್ರಾಯನ ಅನುಮೋದನೆ ಮಾಡಿ, ನಮ್ಮ ಸಂವಿಧಾನದಲ್ಲಿ ಒಂದು ವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಎರಡನ್ನೂ
ಸುಲಭ ಕೊಟ್ಬಿಟ್ಟಿದ್ದೇವೆ. ಬಹುಶಃ ಪ್ರಚಾರದ ಗೀಳು ಇಂಥ ಟೀಕೆಗಳಿಗೆ ಅವಕಾಶಗಳನ್ನ ಕೊಡ್ತಾ ಇದೆ. ವ್ಯಕ್ತಿಗತವಾಗಿ ಆಗಲೇ ದೊರೆಸ್ವಾಮಿ ಅವರೊಂದು ಮಾತನ್ನು ಹೇಳಿದ್ರು, ಮಾರ್ಕಂಡೇಯ ಕಾರಜೋಳ ಅವರ ಬಗ್ಗೆ ನಮಗೆ ಗೌರವ ಇದೆ. ನ್ಯಾಯಾಂಗದಲ್ಲಿ ಉನ್ನತವಾದಂಥ ಸೇವೆಯನ್ನು ಕೊಟ್ಟಿದ್ದಾರೆ. ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಆದಂಥ ಸಂದರ್ಭದಲ್ಲಿ ಅನೇಕ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ ಸಹ ಕೊಟ್ಟಿದ್ದಾರೆ. ಏನೋ ಗೊತ್ತಿಲ್ಲ, ಬಹುಶಃ ನಿವೃತ್ತಿ ಪಡೆದ ನಂತರ ಅನೇಕ ರೀತಿಯ ಈ ಥರದ ವಿವಾದಾತ್ಮಕವಾದಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಬಹುಶಃ ಅವ್ರು ತಿಳ್ಕೋಬೇಕು, ಈ ಥರದ ಹೇಳಿಕೆಗಳಿಂದ ಅನೇಕರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಅನೇಕರಲ್ಲ, ಲಕ್ಷಾಂತರ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಖಂಡಿತ. ಯಾವುದೇ, ಯಾಕೆಂದ್ರೆ ಇವಾಗ ಫ್ರೀಡಮ್ ಫೈಟಿಂಗ್ ಈಗ ಇವರೆಲ್ಲ ಹತ್ತಿರದಿಂದ ನೋಡಿದಂಥವ್ರು ಅಥವಾ ಆ ಸಂದರ್ಭದಲ್ಲಿ ಇದ್ದಂಥ ದೊರೆಸ್ವಾಮಿ ಅವರು ಈ ಮಾತು ಹೇಳಿದ್ರೆ, ಈಗ ಯಂಗ್ ಜನರೇಷನ್ ಅವರಿಗೆ, ಪಾಪ ಮಕ್ಕಳುಗಳಿಗೆ ಗಾಂಧೀಜಿ ವಿಚಾರವಾಗಿ ನಾವು ಏನು ಬೋಧನೆ ಮಾಡೋಕ್ಕಾಗತ್ತೆ? ಹಾಗಾದ್ರೆ ಅದೊಂದೇ ಅಲ್ಲ, ಈಗ ಗಾಂಧೀಜಿಯವರ ಚಿಂತನೆ ಬಗ್ಗೆ ಆರೋಗ್ಯಕರವಾದಂಥ ಚರ್ಚೆಗಳು ನಡೆದ್ರೆ ಅದು ಬೇರೆ. ಇಲ್ಲಿ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಒಬ್ಬ ಅಹಿಂಸಾವಾದಿಯನ್ನ ಒಂದು ಸರ್ಕಾರದ ಅಥವಾ ಹಿಂದೆ ಇದ್ದಂಥ ಬ್ರಿಟಿಷರ ಏಜೆಂಟ್ ಅಂತ ಕರೆಯುವಂಥದ್ದು ಬಹಳ ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೇಕಾಗುತ್ತೆ. ಬಹುಶಃ ಮಾರ್ಕಂಡೇಯ ಕಾರಜೋಳ ಅವರು ಯಾಕೆ ಈ ಮಟ್ಟದ ಚಿಂತನೆಗಳನ್ನ ಜನರಲ್ಲಿ ಬಿತ್ತುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನನಗಿರ್ತಕ್ಕಂಥ ಒಂದು ಪ್ರಶ್ನೆ. ಅದು ಒಳ್ಳೆ ವಿಚಾರ ಅಲ್ಲ. ಸನ್ಮಾನ್ಯ ಮಹಾತ್ಮ ಗಾಂಧಿರವರೇ ಅವರ ಕಾಲದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ನಾನು ಹೇಳಿದಂಥ ಹೇಳಿಕೆಗಳು ಅಥವಾ ನನ್ನ ವಿಚಾರಧಾರೆಗಳು ಎಲ್ಲ ಕಾಲಕ್ಕೂ ಅನ್ವಯ ಆಗುವಂಥದ್ದು ಇಲ್ಲದೇ ಇರ್ಬೋದು, ಆ ಕಾಲಕ್ಕೆ ಬದಲಾವಣೆ ಆಗ್ಬೋದು, ಅದು ನಿಮಗೆ ಬಿಟ್ಟಂತ ವಿಚಾರ ಅಂತೇಳಿ. ಅಂದ್ರೆ ಬರುವಂತ ದಿನಗಳಲ್ಲಿ ಆ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾವಣೆ ಆದರೆ ಬದಲಾವಣೆಗೆ ಹೊಂದ್ಕೊಂಡು ಹೋಗಿ ನಮ್ಮ ಮಾತನ್ನ ಗಾಂಧೀಜಿಯವರು ಹೇಳಿದ್ರು. ಸೊ ಹಾಗಾಗಿ ನನಗನ್ನಿಸ್ತಾ ಇರ್ತಕ್ಕಂಥದ್ದು, ಬಹುಶಃ ಮಾರ್ಕಂಡೇಯ ಕಾರಜೋಳ ಅವರಿಗೆ ಒಂದು ಗಾಂಧಿರವರ ಚಿಂತನೆಗಳು ಅರ್ಥ ಆಗಿಲ್ಲ, ಇಲ್ಲ ಪೂರ್ವಗ್ರಹ ಪೀಡಿತರಾಗಿ ಮಾತಾಡ್ತಾ ಇದ್ದಾರೆ. ಈ ಎರಡರಲ್ಲಿ ಯಾವುದೋ ಒಂದು ದೋಷ ಅವರಲ್ಲಿ ಇರ್ಬೋದು. ಇಲ್ಲೇ ಹೋದ್ರೆ ಇಡೀ ಪ್ರಪಂಚ ಗಾಂಧೀಜಿಯವರ ಚಿಂತನೆಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಮೂಲಭೂತವಾದಿಗಳು ಮತ್ತು ಸೌಮ್ಯವಾದಿಗಳು, ಉಗ್ರವಾದಿಗಳು ಅನ್ನೋದು ಬಹಳ ಹಿಂದಿನಿಂದಲೂ ಇದೆ. ಈ ಉಗ್ರವಾದಿಗಳು ಇಲ್ಲ, ನಾವು ಶಸ್ತ್ರಾಸ್ತ್ರ ತಗೊಂಡು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿದ್ರು. ಗಾಂಧೀಜಿಯವರು ಇಲ್ಲ, ಅಹಿಂಸಾ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು. ಗಾಂಧೀಜಿಯರವರು ಅಹಿಂಸಾ ಮಾರ್ಗದಲ್ಲಿ ಹೋದ ಕಾರಣಕ್ಕೋಸ್ಕರನೇ ಅನೇಕರ ಜೀವ ಉಳಿತು. ಸ್ವಾತಂತ್ರ್ಯಕ್ಕೋಸ್ಕರ ಲಕ್ಷಾಂತರ ಮಂದಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ಆ ಪ್ರಶ್ನೆ ಬೇರೆ. ಆದ್ರೆ ಇನ್ನೂ ಲಕ್ಷಾಂತರ ಮಂದಿ ಪ್ರಾಣವನ್ನು ಉಳಿಸಿದ್ದಾರೆ. ಅವರ ಅಹಿಂಸಾ ಹೋರಾಟಕ್ಕೆ ಕೊನೆಗೆ ಮಣಿದು ಬ್ರಿಟಿಷ್ ಸರ್ಕಾರ ಇಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಅದೆಲ್ಲದರ ಜೊತೆಗೆ ನಾವು ರಾಮ ಭಜನೆ ಗಾಂಧೀಜಿಯವರ ಕಾರ್ಯಕ್ರಮದಲ್ಲಿ ಇತ್ತು ಅನ್ನೋ ಕಾರಣಕ್ಕೆ ಮುಸಲ್ಮಾನರು ಹರ್ಟಾಗಿದ್ರು ಅನ್ನೋ ಸುಳ್ಳು. ಯಾಕೆಂದ್ರೆ ಅನೇಕ ಮುಸಲ್ಮಾನರಿಗೆ ಭಾವನೆಗಳು ಇರಲಿಲ್ಲ. ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಸ್ವಾತಂತ್ರ್ಯ ಪಡ್ಕೋಬೇಕು ಅನ್ನೋ ಭಾವನೆ ಬಂತು ಬಿಟ್ರೆ, ಹೌದು ಬ್ರಿಟಿಷರು ಒಡೆದಾಳ ಅಂತ ನೀತಿಯನ್ನ ಮಾಡಿದ್ರು, ಜಿನ್ನಾರವ್ರನ್ನ ಎತ್ಕಟ್ಟಿದ್ರು, ಅಲ್ಲಿ ಪಾಕಿಸ್ತಾನವನ್ನು ವಿಭಜನೆ ಮಾಡಿದ್ರು, ನಮಗೆ ಸ್ವಾತಂತ್ರ್ಯ ಕೊಟ್ಟಂತ ಸಮಯದಲ್ಲಿ ಅವ್ರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟರು. ಅದು ಬೇರೆ ಬೇರೆ ಕಾರಣಗಳು. ಅದೇಂದ್ರೆ ಏಷ್ಯಾ ಖಂಡದಲ್ಲಿ ಭಾರತ ದೇಶ ಪ್ರಬಲವಾಗಿ ಬೆಳಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಂಥ ಒಂದು ತಂತ್ರಗಾರಿಕೆಯನ್ನ ಬ್ರಿಟಿಷ್ ಅವತ್ತು ಅನುಸರಿಸಿದ್ದಾರೆ. ಅದನ್ನ ನಾವು ನಿರಾಕರಣೆ ಮಾಡಕ್ ಹೋಗೋದಿಲ್ಲ. ಆದರೆ ಅವರು ಪ್ರಾರ್ಥನಾ ಮಂದಿರಗಳಲ್ಲಿ ಅಥವಾ ಇನ್ನೊಂದು ಧಾರ್ಮಿಕ ಸಭೆಗಳಲ್ಲಿ ಭಜನೆಗಳು ಮಾಡ್ತಾ ಇದ್ರು, ಅದೇ ಕಾರಣಕ್ಕೆ ಕೋಮು ಭಾವನೆ ಮೂಡ್ತು ಅನ್ನೋದು ತಪ್ಪು. ಎರಡನೇದು, ಮೂಲಭೂತವಾದಿಗಳಿಗೆ ಏನೊಂದು ಭಾವನೆ ಇತ್ತು, ಗಾಂಧೀಜಿರವರು ಅಹಿಂಸಾವಾದದಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ಬಹುಶಃ ನಮಗೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ, ಮತ್ತೆ ನಮಗೆ ಸ್ವಾತಂತ್ರ್ಯ ಸಿಗೋ ನಿಧಾನ ಆಗ್ತಾ ಇದೆ. ಜೊತೆಗೆ ಇವರು ಮುಸಲ್ಮಾನರು ಅಲ್ಪಸಂಖ್ಯಾತರ ಜೊತೆಲಿ ತಗೊಳ್ಳುವಂಥ ಪ್ರಯತ್ನದಿಂದ ನಮಗೆ ಹಿಂದೂಗಳಿಗೆ ಒಂದು ನಷ್ಟ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಮೂಲಭೂತವಾದಿಗಳ ಚಿಂತನೆ ಇತ್ತು. ಆ ಕಾರಣಕ್ಕಾಗಿ ಅವ್ರ ಮೇಲೆ ಅನೇಕ ಕೊಲೆ ಪ್ರಯತ್ನಗಳು ನಡೀತು ಮಹಾತ್ಮ ಗಾಂಧಿ ಅವ್ರ ಮೇಲೆ. ಅದಕ್ಕೋಸ್ಕರ ಅವ್ರು ಪ್ರಾಣತ್ಯಾಗ ಮಾಡಿದ್ರು. ಇನ್ನು ದೊರೆಸ್ವಾಮಿ ಅವರಿಗೆ ಕೇಳಕ್ ಇಷ್ಟಪಡ್ತೀನಿ ಸರ್, ಒಂದು ಮಾತು, ಅವರು ಕೇವಲ ಕಾರಜೋಳ ಅವರು ಇಷ್ಟನ್ನು ಮಾತ್ರ ಹೇಳಿಬಿಟ್ಟಿಲ್ಲ, ಅದಕ್ಕೆ ಅವರು ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸ್ವಾತಂತ್ರ್ಯ ಸಂಗ್ರಾಮದ ಚಳವಳಿಯಲ್ಲಿ ಗಾಂಧೀಜಿಯವರು ಎಲ್ಲೆಲ್ಲಿ ಚಳವಳಿಗೆ ಅಂತ ಹೋಗ್ತಾ ಇದ್ರು, ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಜಾಗಗಳಲ್ಲಿ ಪದೇ ಪದೇ ಅವರ ಹೇಳಿಕೆ ಏನಾಗ್ತಾ ಇತ್ತು ಅಂತಂದ್ರೆ, ನಾನೊಬ್ಬ ಸನಾತನಿ ಹಿಂದೂ ಅಂತ ಬರ್ಕೊಳ್ತಾ ಇದ್ರು, ಹೇಳ್ಕೊಳ್ತಾ ಇದ್ರು. ನನಗೆ ವರ್ಣಾಶ್ರಮದಲ್ಲಿ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ರು. ಗೋ ಸಂರಕ್ಷಣೆಯಲ್ಲಿ ವಿಶ್ವಾಸ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರು. ಆ ಪ್ರದೇಶಗಳಿಗೆ ಭೇಟಿ ಕೊಟ್ಟಾಗ ಗಾಂಧೀಜಿಯವರು ಪದೇ ಪದೇ ಇಂಥ ಹೇಳಿಕೆ ಕೊಡ್ತಾ ಇದ್ದಿದ್ದು ಒಡೆದು ಆಳುವ ನೀತಿ ಅನ್ನೋ ವಿಶ್ಲೇಷಣೆಯನ್ನು ಅವ್ರು ಕೊಡ್ತಾರೆ ಕಾರಜೋಳ ಅವರು. ಇದಕ್ಕೆ ತಾವೇನು ಹೇಳ್ತೀರಾ? ಗಾಂಧಿಯವರು ಚಳವಳಿಗಳನ್ನು ಮಾಡುವಾಗ ಈ ಎಲ್ಲ ಮಾತುಗಳನ್ನು ಆಡ್ತಿರ್ಲಿಲ್ಲ. ಅವರು ಯಾವಾಗ ಆಡ್ತಾ ಇದ್ರು ಅಂದರೆ, ಒಂದು ಧಾರ್ಮಿಕ ವಿಚಾರ ಬಂದಾಗ, ಅಂತ ಒಂದು ವೇದಿಕೆ ಇದ್ದಾಗ, ಅದು ಧಾರ್ಮಿಕದ ವಿಚಾರವೇ ಚಿಂತನೆ ಮಾಡುವಾಗ ಅವರು ಪೃಥಕ್ಕರಣ ಮಾಡ್ತಾ ಇದ್ರು. ಗಾಂಧಿಯವರು ಈ ಹಿಂದೂ ಮುಸ್ಲಿಂ
ಸಮಸ್ಯೆ ಎಷ್ಟು ದೊಡ್ಡದು ಅನ್ನೋದನ್ನ ಅವರು ಕಂಡಷ್ಟು ಮಟ್ಟಿಗೆ ಈಚಿನ ಯಾವ ಪೀಳಿಗೆಯವರು ಯಾರೂ ಕಂಡ್ಕೊಂಡಿಲ್ಲ ಅಂತ ನನ್ನ ಭಾವನೆ. ಅವರಿಗೆ ತುಂಬಾ ಕನ್ಸರ್ನ್ ಇತ್ತು. 14% ಇದ್ದಾರೆ ಅವರು. ನಾವು ಹಿಂದೂ ಮುಸ್ಲಿಮರು ಐಕ್ಯವಾಗದೇ ಇದ್ರೆ, ಒಂದುಗೂಡದೇ ಇದ್ರೆ, ಒಮ್ಮತದಿಂದ ಕೆಲಸ ಮಾಡದೇ ಇದ್ರೆ, ಸೌಹಾರ್ದ ಬೆಳೆಸ್ಕೊಳ್ದೇ ಇದ್ರೆ, ಎಲ್ಲರೂ ಒಟ್ಟಿಗೆ ಬಾಳೋದನ್ನು ಕಲಿದೇ ಇದ್ರೆ ಈ ದೇಶಕ್ಕೆ ಅನಾಹುತ ಆಗುತ್ತೆ ಅಂತಕ್ಕಂಥ ಭಯ ಇದ್ದು, ಅದರಿಂದಾಗಿ ಹಿಂದೂ ಮುಸ್ಲಿಮರನ್ನ ಐಕ್ಯತೆಗೋಸ್ಕರವಾಗಿ ಕೆಲಸ ಮಾಡಿದ ಭಾರತದ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವು ತಗೊಂಡ್ರೆ ಅತ್ಯಧಿಕವಾಗಿ ಇದಕ್ಕೆ ತೊಡಗಿಸಿಕೊಂಡಿದ್ದವರು ಗಾಂಧಿಯವರು. ಓಕೆ. ಆದ್ರಿಂದ ಗಾಂಧಿಯವ್ರನ್ನ ಇನ್ನೊಂದು ಮಾತನ್ನು ಹೇಳ್ತಾ ಇದ್ರು. ಅದನ್ನ ಇವರು ಕಡ್ಜೂರವರು ಯಾಕೆ ಮರೆಸ್ತಾರೆ? ನಾನು ಹಿಂದೂ, ನಾನು ಮುಸಲ್ಮಾನ, ನಾನು ಕ್ರಿಶ್ಚಿಯನ್, ನಾನು ಎಲ್ಲವೂ ನಾನು. ಯಾಕೆಂದ್ರೆ ಎಲ್ಲ ಮತಗಳ ಸಾರವನ್ನ ನಾನು ಹೀರ್ಕೊಂಡಿದ್ದೇನೆ. ಎಲ್ಲ ಮತಗಳಲ್ಲೂ ಒಳ್ಳೆ ವಿಚಾರಗಳಿವೆ, ಅವುಗಳನ್ನ ನಾನು ಮನನ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ರು. ಈ ಮಾತನ್ನು ಯಾಕೆ ಹೇಳೋಲ್ಲ ಕಡ್ಜೂರವರು? ಆ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ರೆ ಅವ್ರು ಇಷ್ಟೊಂದು ಡಿಬೇಟ್ ನಾವು ಮಾಡ್ಬೇಕಾಗಿರ್ಲಿಲ್ವಲ್ಲ. ಅದಕ್ಕೋಸ್ಕರ ಖಂಡಿತ ಗುರುಗಳೇ, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ನಾಡಗೌಡ್ರೆ, ಅವ್ರು ಒಂದು ವಿಷಯ ಹೇಳ್ತಾರೆ. ಈಗ ನಾನು ಒಂದು ಪ್ರಶ್ನೆ ಕೇಳಿದೆ ದೊರೆಸ್ವಾಮಿ ಅವರಿಗೆ, ಅಂದರೆ ಮುಸ್ಲಿಂ ಸಭೆಗಳಲ್ಲಿ ಅವ್ರು ಇಂಥ ಮಾತಾಡ್ತಾ ಇದ್ರು, ನಾನೊಬ್ಬ ಸನಾತನಿ ಹಿಂದೂ, ನನಗೆ ವರ್ಣಾಶ್ರಮದಲ್ಲಿ ನಂಬಿಕೆ ಇದೆ, ಗೋ ಸಂರಕ್ಷಣೆಯಲ್ಲಿ ವಿಶ್ವಾಸ ಇಟ್ಟಿದ್ದೀನಿ ಅಂತ. ಇದ್ರ ಜೊತೆಗೆ ಅವರು ಇದ್ದಂತಹ ಎಲ್ಲ ಸಭೆ ಕಾರ್ಯಕ್ರಮಗಳಲ್ಲೂ ಕೂಡ ರಘುಪತಿ ರಾಘವ ರಾಜಾರಾಮ್ ಹಾಡಿಸ್ತಾ ಇದ್ರು. ಅದು ಅಂದರೆ ರಾಮನ ಭಜನೆ. ಅದು ಅಲ್ಲಿ ಇದ್ದಂತಹ ಮುಸ್ಲಿಂ ನಾಯಕರುಗಳಿಗೆ ಸ್ವಾತಂತ್ರ್ಯ ಪೂರ್ವದ ವಿಚಾರ ನಾನು ಹೇಳ್ತಾ ಇರೋದು, ಇರಿಸು ಮುರುಸಾಗ್ತಿತ್ತು. ಹಾಗಾಗಿ ಅವರು ಯಾವ ಕಡೆ ಅಂತಂದ್ರೆ ಮುಸ್ಲಿಂ ಲೀಗ್ ಅಂತ ಹೊರಳಿದ್ರು, ಇವರೇ ಕಾರಣ ಇಬ್ರು ಒಡೆಯೋದಕ್ಕೆ ಅಂತ ಹೇಳ್ತಾರೆ. ನೋಡಿ, ಈಗ ನಾವು ಬಹಳಷ್ಟು ವಿಷಯವನ್ನು ಕಾಣ್ತಾ ಇದ್ದೀವಿ. ಆದ್ರೆ ಅವಾಗ ಇಷ್ಟು ಒಕ್ಕಟ್ಟಿನಿಂದ ಹೋರಾಟ ಮಾಡಿದ್ದಾರೆ ಈ ದೇಶದ ಇದಕ್ಕಾಗಿ. ಅದನ್ನ ನಾವು ಗಾಂಧಿ ನೋಡಿ ಎಷ್ಟು ಪರ್ಯಾಸ ಅಂದ್ರೆ, ಗಾಂಧೀಜಿಯವರು ಅಷ್ಟೇ ಧರ್ಮವನ್ನ ಪಾಲನೆ ಮಾಡುವಂತ ವ್ಯಕ್ತಿ ಇದ್ರು. ಜಿನ್ನಾ ರಿವರ್ಸ್ ಇದ್ರು. ಎಂದೂ ಅವರು ನಮಾಜ್ ಸತಕ್ ಮಾಡ್ತಾ ಇದ್ದಿಲ್ಲ. ಯಾವಾಗ್ಲೂ ಸಿಗರೇಟು ವಿಸ್ಕಿ ಕುಡ್ಕೊಂಡಿರ್ತಾ ಇದ್ರು ಅವರು. ಅಂತ ವ್ಯಕ್ತಿ ಮುಸ್ಲಿಂ ಲೀಗ್ ಸ್ಥಾಪನೆ ಮಾಡ್ತಾನೆ. ಇವರು ಧರ್ಮವನ್ನು ಯಾವಾಗ್ಲೂ ಪಾಲನೆ ಮಾಡುವ ಸೆಕ್ಯುಲರ್ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದರಲ್ಲಿ ಅದ ಹೇಳಿದ್ರೆ ಗಾಂಧೀಜಿಯವ್ರ ಬಗ್ಗೆ ನಾವು ಎಷ್ಟು ಅನಲೈಸ್ ಮಾಡಕ್ ಹೋಗ್ತೀವಿ ಅಷ್ಟು ಡೀಪ್ ಹೋಗುತ್ತೆ, ಅಷ್ಟು ಅದನ್ನ ಅಷ್ಟು ಆಳವಾಗಿ ಅಭ್ಯಾಸ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಗಾಂಧೀಜಿ ಬಗ್ಗೆ ನಮ್ಗೆ ಎಲ್ಲರಿಗೂ ಹೆಚ್ಚು ಅರ್ಥ ಆಗಿದ್ದು ಬಹಳ ಮಂದಿ ಓದಲ್ಲ. ಆ ಸಿನಿಮಾಗಳು ಬಂದು ಗಾಂಧಿ ಬಗ್ಗೆ ಪಿಕ್ಚರ್ ತೆಗೆದ್ರು, ಆಮೇಲೆ 2-3 ಪಿಕ್ಚರ್ ಗಾಂಧಿ ಮೇಲೆ ಗಾಂಧಿಗಿರಿ ಅವೆಲ್ಲ. ಗಾಂಧೀಜಿ ಎಷ್ಟು ಡೆಪ್ತ್, ಎಷ್ಟು ಆಯುಷ್ಯ. ಇದರಲ್ಲಿ ಸೌತ್ ಆಫ್ರಿಕಾದಲ್ಲಿ ಅವ್ರು ಹೋರಾಟ ಮಾಡಬೇಕಾದ್ರೆ ಇಡೀ ಬ್ರಿಟಿಷ್ ಎಂಪೈರ್ ಅವ್ರು ಅಲ್ಲಿ ಇವ್ರು ಇಂಡಿಯನ್ಸೇ ಅತಿ ಕಡಿಮೆ ಇರುವಂತ ಜನ ಆ ಸರ್ಕಾರವನ್ನ ಆಯುಷ್ಯಲ್ಲಿ ಬಗ್ಗಿಸ್ತಾರೆ. ಅಷ್ಟು ಅವ್ರಿಗೆ ಆಯುಷ್ಯ ಮೇಲೆ ಇದು ಸತ್ಯ. ಅವ್ರು ಹೇಳ್ತಾರ ದೇವರಕ್ಕಿಂತ ದೊಡ್ಡದು ಸತ್ಯ, ಸತ್ಯ ಒಳಗಿನಿಂದ ಬರುತ್ತೆ, ದೇವ್ರ ಹೊರಗಿನಿಂದ ಬರ್ತಾನಂತ ಹೇಳ್ತಾರೆ. ಅಷ್ಟು ವಿಶ್ವಾಸ ಇಟ್ಕೊಂಡದ್ದು ವ್ಯಕ್ತಿ. ಅವ್ರ ಬಗ್ಗೆ ಇವರು ಏಜೆಂಟ್ ಇದ್ರ ಬಗ್ಗೆ ಡಿಫರೆನ್ಸ್ ಆಫ್ ಒಪಿನಿಯನ್ ಮಾತಾಡ್ಲಿ. ಗಾಂಧೀಜಿ ತತ್ವ ಕೆಲವು ಮಂದಿ ಒಪ್ಪದೇ ಇರಬಹುದು, ಅದು ಅದ್ರ ಬಗ್ಗೆ ಇಲ್ಲ. ಬಟ್ ಇವತ್ತು ಭಾರತ ಪಾಕಿಸ್ತಾನ ವಿಭಜನೆ ಮಾಡಿದ್ದೆ ಅವರು ಅಂತಾರಲ್ಲ, ಯಾಕೆ ಇತಿಹಾಸ ಓದಿಲ್ವಾ ಹಾಗಾದ್ರೆ ಯಾರು ಅಂತ ಅನ್ಬಿಟ್ಟು? ವಿಭಜನೆ ಆಗಬಾರ್ದಂತ ಹೇಳಿ ಅಲ್ಲ, ಅವರೇ ಹೇಳಿದ್ರಂತೆ ಮುಸಲ್ಮಾನರೆಲ್ಲ ಅಂದ್ರೆ ಇದು ಧರ್ಮಾಧಾರಿತವಾಗಿ ನಾವು ದೇಶವನ್ನು ವಿಭಜನೆ ಮಾಡೋಣ, ಮುಸ್ಲಿಮರದೇ ಒಂದು ದೇಶ ಆಗ್ಲಿ, ಹಿಂದೂಗಳದ್ದೇ ಒಂದು ದೇಶ ಆಗ್ಲಿ. ಮುಸ್ಲಿಂ ಧರ್ಮ ಆಗಬಾರ್ದು ಅಂತ ಹೇಳಿ ಎಲ್ಲಿ ತನಕ ಹೋಗ್ತಾರ ದೇವ್ರಿಗೆ ಗೊತ್ತು. ಜಿನ್ನಾರ್ಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾರೆ, ಇದು ಆಗಬಾರ್ದು, ವಿ ಶುಡ್ ನಾಟ್ ಎಗ್ರಿ ಫಾರ್ ದಿಸ್. ಅವಾಗ ಹೀಸ್ ಮೆಜೆಸ್ಟಿಕ್ HMG ಇವ್ರಿಗೆ ಗೊತ್ತಿದ್ದು, ದೊರೆಸ್ವಾಮಿ ಅವರಿಗೆಲ್ಲ ಗೊತ್ತು, ಹೀಸ್ ಮೆಜೆಸ್ಟಿಕ್ ಗೌರ್ಮೆಂಟ್ ಅಂತ. ಅದು 42ಕ್ಕೆ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ. ಅವಾಗ ಹಿಟ್ಲರ್ ಅಂತ ಈ ವ್ಯಕ್ತಿ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾದ್ರೆ ನಾವು ಬ್ರಿಟಿಷರ್ ಸಹಾಯ ಮಾಡ್ಬೇಕು ಅಂತ ಗಾಂಧೀಜಿ ಒಪ್ಕೋತಾರೆ, ಸೇನೆ ಕೊಡ್ತಾರೆ. ಅಲ್ಲಿಂದ ಅವ್ರಿಗೆ ಬ್ರಿಟಿಷರಿಗೆ ನಾವು ಸ್ವಾತಂತ್ರ್ಯ ಕೊಡದೆ ಹೋಗಾಕೆ ಬರೋದಲ್ಲ. ಒಬ್ಬ ಈ ವ್ಯಕ್ತಿ ಫಕೀರ್ ಅನ್ನವ ಒಂದ್ ಬಟ್ಟೆ ಹಾಕೊಳ್ಳೋ ಬರ್ಲಾರ್ದವನ್ನ ಇಡೀ ಮೊದಲು ಒಂದು ಸೇಯಿಂಗ್ ಇತ್ತು, ಸನ್ ನೆವರ್ ಸೆಟ್ ಸನ್ ಬ್ರಿಟಿಷ್ ಎಂಪೈರ್ ಅಂತ. ಇದನ್ನ ಗಾಂಧಿ ಚಳವಳಿ ಪ್ರಕಾರ ಬ್ರಿಟಿಷ್ ಹೊರಗೆ ಕಳಿಸ್ತಾರೆ. ಎಷ್ಟು ಅದರಲ್ಲಿ ಪವರ್ ಇತ್ತು ಗಾಂಧೀಜಿ ಸತ್ಯ ಮತ್ತು ಸತ್ಯಾಗ್ರಹದಲ್ಲಿ ಎಷ್ಟು ಪವರ್ ಇತ್ತು ಅನ್ನೋದು ಅದು ಪ್ರೂಫ್. ಎಸ್, ಓಕೆ. ಇನ್ನು ರಮೇಶ್ ಬಾಬು, ಇಲ್ಲಿ ಒಂದು ವಿಚಾರ. ಈಗಲೂ ಕೂಡ ರಾಜಕಾರಣಿಗಳು ಯಾವುದೋ ಒಂದು ಉದ್ದೇಶದಿಂದ ಒಂದು ಹೇಳಿಕೆ ಕೊಟ್ಟರೆ ಅದನ್ನ ಮಾಧ್ಯಮದವರಾಗಲಿ ಅಥವಾ ಬೇರೆ ಪಕ್ಷದವರಾಗಲಿ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಅನಲೈಸ್ ಮಾಡ್ತಾರಲ್ವಾ.
ಯಾಕೆ ಮಾರ್ಕಂಡೇಯ ಕಾಟ್ಜೋ ಅವರು ಹಾಗೆ ಮಾಡಿರ್ಬೋದು? ನೀವು ಹೇಳಿದ್ರಿ ಗಾಂಧಿ ತತ್ವಗಳ ಅರಿವಾಗಿಲ್ಲ ಅವರಿಗೆ ಅಥವಾ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಅವರ ದೃಷ್ಟಿನಲ್ಲಿ ಗಾಂಧೀಜಿಯವರ ಜೀವನ ಚರಿತ್ರೆಯನ್ನು ಓದಿ ಅವ್ರು ಹಿಂಗೆ ಅನ್ಕೊಂಡಿರ್ಬೋದು, ಅವರ ಹೇಳಿಕೆಯನ್ನು ಅವ್ರು ಕೊಟ್ಟಿರ್ಬೋದು. ನಾವು ಹೆಂಗೆ ವಿರೋಧಿಸಕ್ಕಾಗತ್ತೆ ಅದನ್ನ? ಅಲ್ಲ, ಈ ನಾಡಗೌಡರು ತಮ್ಗೆ ಅದನ್ನ ಹೇಳಿದ್ದು, ಅವರ ಅಭಿಪ್ರಾಯ ಕೊಡೋದಕ್ಕೆ ಅವ್ರು ಸ್ವತಂತ್ರರಿದ್ದಾರೆ, ನಾವು ಅದನ್ನು ಟೀಕೆ ಮಾಡಲ್ಲ, ಒಪ್ಕೋತೀವಿ. ಆದರೆ ಅದು ಒಂದು ಒಳ್ಳೆ ಅಭಿರುಚಿನಲ್ಲಿರಬೇಕು. ಬ್ರಿಟಿಷರ್ ಏಜೆಂಟ್ ಅಂತ ಕರೆಯುವಂಥ ಮಟ್ಟಕ್ಕೆ ಗಾಂಧೀಜಿಯವ್ರನ್ನ ಕಾಟ್ಜೋರು ಹೋಗಬಾರ್ದಾಗಿ. ಅಲ್ಲಿಗೆ ನನಗೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ತಳಹದಿನೇ ಬಿದ್ದು ಹೋಗುತ್ತೆ, ಆ ಕಟ್ಟಡನೇ ಮುರಿದು ಹೋಗುತ್ತೆ, ಹಂಗನ್ಬಿಟ್ರೆ ತಪ್ಪು. ಅದಲ್ವೇ ಅಲ್ಲ. ಮಾರ್ಕಂಡೇಯವರ ಕಾಟ್ಜೋ ಹೇಳಿಕೆಯಿಂದ ಅವ್ರ ವ್ಯಕ್ತಿತ್ವಕ್ಕೆ ಅವರೇ ಮಸಿ ಬೆಳ್ಕೊಂಡಿದ್ದಾರೆ ಬಿಟ್ರೆ ಗಾಂಧಿಯವರ ಮೇಲೆ ಇರ್ತಕ್ಕಂಥ ಗೌರವಕ್ಕೆ ಒಂದಿಷ್ಟು ಚ್ಯುತಿ ಬರೋದಿಲ್ಲ. ಅಲ್ಲ, ಅವ್ರ ವ್ಯಕ್ತಿತ್ವಕ್ಕೆ ಅವ್ರು ಮಸಿ ಬೆಳ್ಕೊಳ್ಳುವಂತ ಹೇಳಿಕೆಗಳು ಹಿಂದೆ ಸಾಕಷ್ಟು ಇಲ್ಲಿ ನೋಡಿ, ಅವರು ಒಂದು ಮಾತನ್ನು ಹೇಳ್ತಾರೆ ಆ ಹೇಳಿಕೆಗಳ ಮಧ್ಯದಲ್ಲಿ, ಗಾಂಧಿರವರು ಹಿಂದುತ್ವದ ಪರವಾಗಿದ್ರು ಅಂತ. ಹೌದು ಹೌದು. ಅದೇನಾದ್ರು ವಾಸ್ತವ ಆಗಿದ್ದಿದ್ರೆ ಈ ಸ್ವಾತಂತ್ರ್ಯ ಬಂದಂತ ಸಮಯದಲ್ಲಿ ಪಾಕಿಸ್ತಾನ ಬೇರ್ಪಟ್ಟಾಗ ಅದನ್ನು ಮುಸಲ್ಮಾನ್ ಕಂಟ್ರಿ ಅಂತ ಡಿಕ್ಲೇರ್ ಮಾಡ್ಬಿಡ್ತಾರೆ. ನಮ್ಮ ಭಾರತನ ಹಿಂದೂ ಕಂಟ್ರಿ ಅಂತ ಮಾಡ್ಬೇಕು ಅಂತ ಎಷ್ಟು ಒತ್ತಡ ಬರುತ್ತೆ ಗಾಂಧೀಜಿ ಮೇಲೆ ಅಂದ್ರೆ ಒಪ್ಪೋದಿಲ್ಲ ಅವರು. ಇದು ಜಾತ್ಯತೀತ ರಾಷ್ಟ್ರವಾಗಿ. ಆಮೇಲೆ ಇನ್ನೂ ಒಂದು ಮಾತು ಹೇಳ್ತಾರೆ, ಇಲ್ಲಿ ಉಳ್ಕೊಂಡಿರತಕ್ಕಂಥ ಮುಸಲ್ಮಾನರಿಗೂ ನಿಮ್ಗೆ ಇಷ್ಟ ಇದ್ರೆ ಹೋಗಿ, ಇಲ್ಲಾಂದ್ರೆ ಇಲ್ಲೇ ಇರಿ ಅಂತ ಹೇಳ್ತಾರೆ. ಇರಿ ಅಂತ ಹೇಳ್ತಾರೆ, ಹೋಗಿಂತಲೂ ಹೇಳಲ್ಲ ಅವರು. ಇಲ್ಲೇ ಇರಿ, ನಿಮ್ಮ ದೇಶ ನಮ್ಮ ದೇಶ, ನಾವೆಲ್ಲ ಜೊತೆಲಿರೋಣ, ನಾವೆಲ್ಲ ಅಣ್ಣ ತಮ್ಮದಿರು ಜೊತೆಲಿರೋಣ ಅನ್ನೋ ಮಾತನ್ನ ಹೇಳ್ತಾರೆ. ಬ್ರಿಟಿಷರು ಮಾಡಿದಂಥ ಸಂಚಿನ ಕಾರಣಕ್ಕಾಗಿ ಅಲ್ಲಿಂದ ಬರುವಂಥ ಮುಸಲ್ಮಾನರು, ಇಲ್ಲಿಂದ ಹೋಗುವಂಥ ಮುಸಲ್ಮಾನರು ಗಡಿ ಪ್ರದೇಶದಲ್ಲಿ ಕೋಮುವಾದದ ಒಂದು ಹಿನ್ನೆಲೆಯಲ್ಲಿ ಖಗೋಲೆಗಳಾಗಿ ಬಹಳಷ್ಟು ಜನ ಹತರಾಗ್ತಾರೆ. ಅದು ಬಿಟ್ಟರೆ ಯಾವತ್ತೂ ಸಹ ಮಹಾತ್ಮ ಗಾಂಧೀಜಿಯವರಿಗೆ ಅವನ ಬೇರೆ ಭಾವನೆಯಲ್ಲಿ ನೋಡುವಂಥದ್ದಾಗಲಿ ಅಥವಾ ಹಿಂದುತ್ವ ರಾಷ್ಟ್ರದ ಒಂದು ಪರಿಕಲ್ಪನೆ ಆಗಲಿ ಅವ್ರು ಇಟ್ಕೊಂಡಿರಲಿಲ್ಲ. ರಾಮರಾಜ್ಯ ಅನ್ನೋ ಪರಿಕಲ್ಪನೆ ಇದೆಯಲ್ಲ, ಅದು ಎಲ್ಲರ ಜೊತೆಲಿ ಎಲ್ಲರೂ ಸಹಬಾಳ್ವೆಯಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದು ಪರಿಕಲ್ಪನೆ. ಅದು ರಾಮರಾಜ್ಯ ಅಂದ್ರೆ ಹಿಂದೂ ರಾಮರಾಜ್ಯ ಅಲ್ಲ. ಆಮೇಲೆ ಇನ್ನೊಂದು ಘಟನೆ ಅಂದ್ರೆ, ಭಾರತ ಪಾಕಿಸ್ತಾನ ವಿಭಜನೆ ಆದ ನಂತರನೂ ಕೂಡ ಪಾಕಿಸ್ತಾನ ಭಾಗದಲ್ಲಿ ಹಿಂದೂಗಳ ಮಾರಣ ಹೋಮ ಆಗುತ್ತೆ. ಹಿಂದೂಗಳ ಮಾರಣ ಹೋಮ ಆಗುತ್ತೆ, ಇಲ್ಲಿಗಿಂತ ಹೆಚ್ಚು ಪ್ರಮಾಣದಲ್ಲಿ ಆಗುತ್ತೆ. ಅವಾಗ ಗಾಂಧೀಜಿ ತಪ್ಪಿದ್ರೆ ಮಾಡ್ಬೇಡ್ರಿ, ಪಾಕಿಸ್ತಾನದಲ್ಲಿ ಎಷ್ಟು ಗಲಾಟೆ ಆಗುತ್ತೋ ಅಷ್ಟೇ ಭಾರತದಲ್ಲಿ ಮುಸಲ್ಮಾನರು ಕೊಲೆ ಆಗುತ್ತೆ, ಮುಸಲ್ಮಾನರು ಹಿಂದೂ ಕೊಲೆ ಮಾಡ್ತಾರೆ. ಆ ನೋಕರಲ್ಲಂತೂ ಅವ್ರೊಂದು ಊರು ಹೆಸರು ಕೊಟ್ಟಿದಾರಲ್ಲ, ಅಲ್ಲಿ ಹೋಗಿದ್ದು, ಅಲ್ಲಿ ಎಷ್ಟು ಜನರು ಕೊಲೆ. ಅದೇ ಒಟ್ಟು ಆ ಸಂದರ್ಭದಲ್ಲಿ ನಾನು ಹೇಳೋದು, ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಅವರು ಇಬ್ಬಗೆಯ ನೀತಿಯನ್ನು ಅನುಸರಿಸಿದರು. ಅಂದ್ರೆ ಮುಸ್ಲಿಮರ ಕೊಲೆ ಆದದ್ದಕ್ಕಷ್ಟೇ ಅವ್ರು ಕಣ್ಣೀರು ಹಾಕಿದ್ರು, ಹಿಂದೂಗಳ ಕೊಲೆ ಆದಾಗ ಅವ್ರು ಕಣ್ಣೀರು ಹಾಕಲಿಲ್ಲ ಅಂತಕ್ಕಂಥ ವಾದ ಮಾಡೋರು ಇದ್ದಾರೆ. ಆ ಅಂಶವನ್ನು ಕೂಡ ಕಾಟ್ಜೋ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ ಒಂದು ಪುಟ್ಟ ವಿರಾಮದ ನಂತರ. ಎಸ್, ಕಾಟ್ಜೋ ಕಿರಿಕ್ ಬಿಗ್ ಡಿಬೇಟ್ನ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀನಿ ದೊರೆಸ್ವಾಮಿ ಅವರ ಜೊತೆಯಲ್ಲಿ. ಗುರುಗಳೇ, ಮತ್ತೊಂದು ಹೇಳಿಕೆ, ಇವರ ಬ್ಲಾಗ್ನಲ್ಲಿ ಬಂದಿರತಕ್ಕಂಥ ಒಂದು ಅಂಶವನ್ನು ನಿಮ್ಮ ಮುಂದೆ ಇಡ್ತೀನಿ. ಗಾಂಧೀಜಿಯವರು ಕ್ರಾಂತಿಕಾರಿ ನಾಯಕರಾದ ಸೂರ್ಯ ಸೇನಾ, ರಾಮ್ ಪ್ರಸಾದ್ ಬಿಸ್ಮಿಲ್, ಚಂದ್ರಶೇಖರ್ ಆಜಾದ್, ಅಶ್ಫಾಕುಲ್ಲಾ, ಭಗತ್ ಸಿಂಗ್, ರಾಜ್ಗುರು ಮೊದಲಾದವರ ಕ್ರಾಂತಿಗಳ ತತ್ವವನ್ನು ಬದಿಗೊತ್ತಿ ಅಹಿಂಸೆಯ ಅಸಂಬದ್ಧ ಸತ್ಯಾಗ್ರಹ ಚಳುವಳಿಯನ್ನ ಸ್ವಾತಂತ್ರ್ಯ ಹೋರಾಟದ ಮಾರ್ಗವನ್ನಾಗಿ ವರ್ಗಾಯಿಸಿಕೊಂಡ್ರು. ಇದರಿಂದ ಬ್ರಿಟಿಷರಿಗೆ ಹೆಲ್ಪ್ ಮಾಡಿದ್ರು. ಅಂದರೆ ಬ್ರಿಟಿಷರಿಗೂ ಕ್ರಾಂತಿಕಾರಿ ಹೋರಾಟ ಬೇಕಾಗಿರಲಿಲ್ಲ, ಅವ್ರಿಗೂ ಫೈಟ್ ಮಾಡಿ ಸಾಕಾಗಿತ್ತು. ಅವ್ರನ್ನೆಲ್ಲ ಬದಿಗಿರಿಸಿ ಅಹಿಂಸಾ ತತ್ವವನ್ನು ತಂದಿದ್ದು ಕೂಡ ಬ್ರಿಟಿಷರಿಗೆ ಮಾಡಿದ ಒಂದು ಹೆಲ್ಪ್ ಅಂತ ಇವ್ರು ಹೇಳ್ತಾರೆ. ಬ್ರಿಟಿಷರಿಗೆ ಹೆಲ್ಪ್ ಮಾಡಬೇಕು ಅಂತ ಇವರು ವಿಚಾರ ಇದ್ದಿದ್ರೆ ಇವರಿಗೆಲ್ಲ ಇನ್ನಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ರು. ಯಾರುಗಳಿಗೆ? ಬ್ರಿಟಿಷರನ್ನ ಹಣ್ಣು ಮಾಡಬೇಕು ಅಂತ ಇದ್ರೆ, ತಮ್ಮ ಕೈಲಿ ಆಗೋಲ್ಲ ಅಂತಿದ್ರೆ ಇವರೇ ಮಾಡ್ಬೋದಾಗಿತ್ತಲ್ಲ ಕೆಲಸ ಎಲ್ಲ. ಆಜಾದ್ ಆಗಲಿ, ಭಗತ್ ಸಿಂಗ್ ಆಗಲಿ, ಇವರೇ ಮಾಡಿಬಿಡ್ಬೋದಾಗಿತ್ತಲ್ಲ. ಯಾಕೆ ಗಾಂಧಿ ತನಕ ಯಾಕೆ ಕಾಯ್ತಿದ್ದು? ಈ ಸ್ವಾತಂತ್ರ್ಯ ಅವ್ರ ತನಕ ಯಾಕೆ ಕಾಯ್ತು? ಆದ್ರಿಂದ ಗಾಂಧಿಯವರು ಒಂದು ಪವರು, ಅವ್ರ ಜೊತೆಗೆ ಎಲ್ಲಾನು ಇವೆಲ್ಲ ಕೂಡ್ಕೊಂತು, ನೂರಾರು ತೊರೆಗಳು ಕೂಡ್ಕೊಂತು. ಈ ನೂರಾರು ತೊರೆಗಳಲ್ಲಿ ಹಿಂಸೆ ಅಹಿಂಸೆಯ ಮಾತನ್ನ ಒಪ್ಪೋರು ಒಪ್ಪದೇ ಇರೋರು ಇಂಥವರು ಕೂಡ ಕೂಡ್ಕೊಂಡ್ರು. ಇವರೆಲ್ಲರ ಒಟ್ಟಿನ ಪ್ರಯತ್ನದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಮುಖ್ಯವಾಗಿ ಹೋರಾಟ ಸಾಮಾನ್ಯ ಜನರು ಕೂಡ ಕೂಡಿಕೊಳ್ತಕ್ಕಂಥ ಒಂದು ಅವಕಾಶ ದೊರಕಿದ್ದು ಹೇಗೆ ಅಂದರೆ, ಸಾಮಾನ್ಯ ಜನರನ್ನು ಅವರು ಸತ್ಯಾಗ್ರಹದಲ್ಲಿ ತೊಡಗಿಸಿದ್ರಿಂದ. ಆ
ಸಮರದಲ್ಲಿ ತೊಡಗಿಸಿದ್ದರಿಂದ ಈ ತೊಡಗಬೇಕಾದ್ರೆ ಅವರು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ತೊಡಗತಕ್ಕಂತಹ ಪರಿಸ್ಥಿತಿ ಇರಲಿಲ್ಲ. ಯಾಕೆ ಅಂದ್ರೆ ಬ್ರಿಟಿಷರು ಅಷ್ಟು ಪ್ರಬಲರಾಗಿದ್ರು ಆ ಕಾಲದಲ್ಲಿ. ಓಕೆ. ಇಡೀ ಪ್ರಪಂಚವನ್ನೇ ಅವರು ಆಳ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅವರನ್ನು ಎದುರಿಸಬೇಕಾದ್ರೆ ಅದಕ್ಕೆ ಪ್ರತಿಯಾದ ಒಂದು ಬೇರೆ ಅಸ್ತ್ರವನ್ನೇ ನಾವು ತಯಾರು ಮಾಡ್ಕೋಬೇಕು ಅಂತ ಹೇಳಿ ಅವರು ಅಹಿಂಸೆಯ ಪ್ರಯೋಗವನ್ನ ಮಾಡಿದ್ರು. ಆ ಪ್ರಯೋಗವನ್ನ ಮಾಡಿದ್ರಿಂದ ನನ್ನಂಥವರು ಕೂಡ, ಸಾಮಾನ್ಯ ಜನ ಕೂಡ ಅದರಲ್ಲಿ ಭಾಗವಹಿಸೋದಿಕ್ಕೆ ಅವಕಾಶವಾಯಿತು. ಆದ್ರಿಂದ ಇದು ಮಾಸ್ ಮೂವ್ಮೆಂಟ್ ಮಾಡೋದಿಕ್ಕೆ, ಇದನ್ನ ಮಾಸ್ ಮೂವ್ಮೆಂಟ್ ಮಾಡೋದಿಕ್ಕೆ ಪ್ರಯತ್ನ ಮಾಡಿದವರೇ ಗಾಂಧಿಯವರು. ಮಿಕ್ಕವರೆಲ್ಲ ಹಿಂದೆ ಮಾಡ್ತಾ ಇದ್ದವರೆಲ್ಲ ಅವರು ಮಾಸ್ ಮೂವ್ಮೆಂಟ್ ಅನ್ನ ಮಾಡೋ ವಿಚಾರ ಮಾಡಿರಲಿಲ್ಲ. ಬುದ್ಧಿವಂತರಿದ್ರು, ವಿಚಾರವಂತರಿದ್ರು, ಗೌರವಾನ್ವಿತರಿದ್ರು. ಆದ್ರೆ ಸಾಮಾನ್ಯ ಜನರನ್ನ ಇದಕ್ಕೆ ತೊಡಗಿಸ್ಕೊಂಡು ಹೊರತುನು ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವುದಿಲ್ಲ ಅನ್ನೋ ಕಲ್ಪನೆಯನ್ನ ಕೊಟ್ಟವರೇ ಗಾಂಧಿಯವರು. ಆದ್ರಿಂದ ಸಾಮಾನ್ಯ ಜನರಲ್ಲಿ ಅಹಿಂಸೆಯ ವಿಚಾರವನ್ನ ತಿಳಿಸಿದ್ರು. ಹಾಗೆ ಹೇಳಕ್ ಹೋದ್ರೆ ಗಾಂಧಿಯವರ ಅಹಿಂಸೆಗೂ ನನ್ನ ಸಾಮಾನ್ಯರ ಅಹಿಂಸೆಗೂ ಬಹಳ ವ್ಯತ್ಯಾಸ ಇದೆ. ಗಾಂಧಿಯವರ ಅಹಿಂಸೆ ಇದೆಯಲ್ಲ, ಅದು ಆಟಂ ಬಾಂಬಿನಷ್ಟು ಬಲವಾದದ್ದು ಅಂತ ಅವರ ನಂಬಿಕೆ ಇತ್ತು. ಅದು ಏನನ್ನು ಬೇಕಾದರೂ ಸಾಧಿಸಬಹುದು ಅಂತಕ್ಕಂಥ ಭಾವನೆ ಅವರಲ್ಲಿತ್ತು. ನಮಗೆ ಹಾಗಿರ್ಲಿಲ್ಲ. ಇದು ಎಕ್ಸ್ಪೀಡಿಯನ್ಸಿ, ಇದು ಒಂದು ನಮಗೆ ತಂತ್ರ. ಬ್ರಿಟಿಷರನ್ನ ಎದುರಿಸಬೇಕಾದ್ರೆ ಅಷ್ಟು ಮದ್ದು ಗುಂಡು ಎಲ್ಲ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಎದುರಿಸಬೇಕಾದ್ರೆ ನೀವು ಅಹಿಂಸೆಯನ್ನ ನಾವು ಪಾಲನೆ ಮಾಡ್ತೇವೆ. ನಮ್ಮನ್ನು ಹೊಡಿತೀರಾ, ಬಡಿತೀರಾ, ನಾವು ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತಕ್ಕವರು, ನಮಗೆ ರಾಜ್ಯ ನಮ್ಮದು ಸ್ವಾತಂತ್ರ್ಯ ಬೇಕು ಅಂತಕ್ಕವರು, ನೀವು ಬಿಟ್ಟು ಹೋಗಿ ಅಂತಕ್ಕವರು, ನಾವು ಅದು ಏನ್ ಮಾಡ್ತೀರೋ ಮಾಡಿ ಅಂತಕ್ಕಂಥ ಇಷ್ಟರ ಮಟ್ಟಿನ ಭರವಸೆಯನ್ನ, ಇಷ್ಟರ ಮಟ್ಟಿನ ಧೈರ್ಯವನ್ನ ತುಂಬಿದವರು ಗಾಂಧಿಯವರು ನಮಗೆ. ಗಾಂಧಿಯವರ ಅಹಿಂಸೆ ಅದು ಬಹಳ ದೊಡ್ಡ ವಿಚಾರ, ಸೈದ್ಧಾಂತಿಕ ವಿಚಾರ. ಅದನ್ನ ನೆಹರೂನವರು ಪಾಲಿಸಿ ಮಾಡಿಲ್ಲ, ನನ್ನವನು ಪಾಸ್ ಮಾಡಲಿಲ್ಲ, ಅದು ಅವರಿಗೆ ಉಳಿತು. ಆದ್ರೆ ಅದರ ತುಣುಕನ್ನು ತಕ್ಕೊಂಡು ನಾವು ಈ ದಿವಸ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಗೊಂಡು ಬರ್ತಕ್ಕಂಥ ಅವಕಾಶ ದೊರಕಿದೆ. ಅದನ್ನ ಜ್ಞಾಪಕದಲ್ಲಿಟ್ಬೇಕು. ಅದನ್ನ ಕೃತಜ್ಞತೆಯಿಂದ ನೆನೆಯಬೇಕಾದದ್ದೇ ಹೊರತು ಅದನ್ನ ಕಾಲಕಸವಾಗಿ ಕಾಣ್ತಕ್ಕಂಥ ಕಡ್ಜೂರ್ ಅವರಿಗೆ ಏನ್ ಹೇಳಬೇಕು ನನಗೆ ಗೊತ್ತಾಗ. ಎಸ್ ಗುರುಗಳೇ, ಮತ್ತೆ ನಿಮ್ ಜೊತೆ ಮಾತನಾಡ್ತೀನಿ. ಇನ್ನು ನಾಡಗೌಡ್ರೆ, ಇಲ್ಲಿ ಇನ್ನೊಂದು ವಿಚಾರ, ಬ್ರಿಟಿಷರದು ಮೊದಲಿನಿಂದಲೂ ಕೂಡ ಒಡೆದು ಆಳೋ ನೀತಿ. ಬ್ರಿಟಿಷರು ಬರೀ ಹಿಂದೂ ಮುಸ್ಲಿಂ ಅಲ್ಲ, ಅವರು 3-4 ಭಾಗ ಅಲ್ಲ ಹೇಳ್ತೀನಿ, ಅದೇ ವಿಚಾರಕ್ಕೆ ಬರ್ತೀನಿ. ಬ್ರಿಟಿಷರು ಇವ್ರು ಪ್ರಸ್ತಾಪ ಮಾಡೋದು ನಾನು ಹೇಳ್ತಿರೋದು, ನನ್ನ ಅಂಶ ಅಲ್ಲ ಅದು. ಬ್ರಿಟಿಷರಿಗೆ ನಮ್ಮ ಹಿಂದೂ ಧರ್ಮದ ಒಳಗಡೆನೆ ಈ ಜಾತಿಯನ್ನ ನೋಡಿದ್ರು. ಅವರು ಈ ಜಾತಿಯನ್ನ ನೋಡಿದಾಗ ಅವ್ರಿಗೆ ಅನಿಸ್ತು, ನಾವು ಯಾಕೆ ಧರ್ಮದ ವಿಚಾರದಲ್ಲಿ ಜನಗಳನ್ನ ಹೊಡಿಬೇಕು, ಸಣ್ಣ ಸಣ್ಣ ಹಳ್ಳಿಗೆ ಹೋದ್ರೂ ಹೊಡೆದಾಕ್ಬೋದು. ಜಾತಿ, ಇವ ಮೇಲ್ವರ್ಗದವನು, ಇವನು ಕೆಳವರ್ಗದವನು, ಇದೆಲ್ಲ ಅರ್ಥಕೊಂಡು ಅವ್ರೇನ್ ಮಾಡ್ತಾರೆ, ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿ ಭಾರತಕ್ಕೆ ಬಂದ ನಂತರ ಈತನ ಪವರ್ನ ಬಹಳ ಬೇಗ ಗಮನಿಸ್ತಾರಂತೆ ಬ್ರಿಟಿಷರು. ಗಮನಿಸಿದ ತಕ್ಷಣ ಗಾಂಧೀಜಿಗೆ ಗೊತ್ತಾಗದಿದ್ದಂಗೆ ಗಾಂಧೀಜಿ ಅವರನ್ನ ಈ ಒಡೆದ ಆಳೋ ನೀತಿಗೆ ಅವ್ರನ್ನ ಚೂ ಬಿಡ್ತಾರಂತೆ. ಯಾರನ್ನ ಯಾವುದು ಅಂತಂದ್ರೆ SC STಗಳು, ಪರಿಶಿಷ್ಟ ಜಾತಿ ವರ್ಗ, ಇವ್ರನ್ನ ಸ್ವಲ್ಪ ಎತ್ತಿ ಮೇಲ್ವರ್ಗದವ್ರನ್ನ ತುಳಿರಿ, ಈ ತರ ಎಲ್ಲ ಇಂಡೈರೆಕ್ಟ್ ಆಗಿ ಮಾಡೋದ್ರ ಮುಖಾಂತರ ಅಸ್ತ್ರವನ್ನಾಗಿ ಬಳಸ್ಕೊಂಡ್ರು ಗಾಂಧೀಜಿನ ಅಂತ ಹೇಳ್ತಾರೆ ಅವ್ರು. ನೋಡಿ, ಗಾಂಧೀಜಿಯವ್ರನ್ನ ನಾವು ಒಂದೇ ವಿಚಾರದಲ್ಲಿ ವಿಚಾರ ಮಾಡೋಕ್ಕಾಗಲ್ಲ. ಗಾಂಧೀಜಿ ವಾಸ್ ಎ ಗ್ರೇಟ್ ಪೊಲಿಟಿಕಲ್ ಲೀಡರ್, ಗಾಂಧೀಜಿ ವಾಸ್ ಎ ಗ್ರೇಟ್ ಎಕನಾಮಿಸ್ಟ್, ಗಾಂಧೀಜಿ ವಾಸ್ ಎ ಸೋಷಿಯಲ್ ರಿಫಾರ್ಮರ್. ಅದಕ್ಕೆ ನಾವು ಇವತ್ತು ದೇಶದಲ್ಲಿ ಕಂಪೇರ್ ಮಾಡೋ ಮುಂದ್ರೆ ಬಸವಣ್ಣ, ಬುದ್ಧ, ಗಾಂಧಿ, ಅಂಬೇಡ್ಕರ್, ಈ ಲೈನ್ ನಲ್ಲಿ ಅವ್ರನ್ನ ತಗೊಂಡು ಹೋಗ್ತಾ ಇದೀವಿ. ಯಾಕಂದ್ರೆ ಅಷ್ಟು ಬದಲಾವಣೆ ತರುವಂತ ಒಂದು ಸೋಷಿಯಲ್ ರಿಫಾರ್ಮರ್. ಈ ದೇಶವನ್ನು ನೋಡಿ, ಸ್ವಾತಂತ್ರ್ಯಕ್ಕೆ ಹಂಗೆ ಬರ್ಲಿಲ್ಲ ಅವರು. ಸ್ವಾತಂತ್ರ್ಯಕ್ಕೆ ಬರ್ಬೇಕಾದ್ರೆ ನಮ್ಮ ಇವರು ಗೋಖಲೆ ಅವರು ಇಡೀ ದೇಶ ಅಡ್ಡಾಡಂದಾಗ, ಇಡೀ ದೇಶ 3rd ಕ್ಲಾಸ್ ರೈಲ್ವೆದಾಗ ಅಡ್ಡಾಡಿ ಇಡೀ ರಾಜ್ಯ ದೇಶ ತಿಳ್ಕೊಂಡು ಆಮೇಲೆ ಸ್ವಾತಂತ್ರ್ಯ ಮೂವ್ಮೆಂಟ್ ಬಂದ್ರು. ಅಂಡ್ ಅವ್ರು ಮಾತಾಡೋದು ಅಗದಿ ಸಣ್ಣದು, ಸಿಂಪಲ್ ಲ್ಯಾಂಗ್ವೇಜ್. ಗಾಂಧಿ ಕ್ಲಾಸ್ ಅಂತಿದ್ರು ಎಲ್ಲರಿಗೂ ಗೊತ್ತಾ. 35 ಮಾರ್ಕ್ಸ್ ತಗೊಂಡ್ರೆ ಗಾಂಧಿ ಕ್ಲಾಸ್. ಸಾಮಾನ್ಯ ಜನ ಜೊತೆ ಅಡ್ಡಾಡಿ ಇಡೀ ದೇಶದಲ್ಲಿರುವಂತಹ ಧರ್ಮಗಳನ್ನ, ಸಾಧುಗಳನ್ನ. ಇಲ್ಲೇ ಬೆಂಗಳೂರಲ್ಲಿ ಅವರು 9 ದಿನ ಇದ್ರು. ಅವಾಗಿನ ಕಾಲದಾಗ ನಿಮ್ ಯಾವ ಮೀಡಿಯಾ ಇದ್ದಿಲ್ಲ, ಟೆಲಿಫೋನ್ ಇದ್ದಿಲ್ಲ, ಮತ್ತೊಂದಿದ್ದಿಲ್ಲ. ಇವ್ರ ಮೂವ್ಮೆಂಟ್ ಯಾವ್ದೋ ಒಂದು ಜೈಲ್ನಾಗ ಕುಂತು ಮಾತಾಡಿದ್ದು ದರ್ವಂದ್ ಹಳ್ಳಿಗೆ ಮುಟ್ತಾ ಇತ್ತು. ದರ್ವಂದ್ ಹಳ್ಳಿಯಲ್ಲಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಹುಟ್ಕೋತಾ ಇದ್ದ. ಇಡೀ ಬ್ರಿಟಿಷರಿಗೆ ನಡೆಯಕ್ಕಾಗಲಿಲ್ಲ.
ನೀವೇನು ಇವತ್ತು ಭಗತ್ ಸಿಂಗ್ ಅವರೆಲ್ಲ ಅವ್ರು ಭಾಳ ಗ್ರೇಟ್, ಅವ್ರ ಬಗ್ಗೆ ನಾವು ಅಯ್ಯೋಲ್ಲ. ಅವ್ರು ಒಂದೊಂದು ಪಾಕೆಟ್ನಲ್ಲಿ ಒಂದೊಂದು ಹೋರಾಟ ಮಾಡಿದ್ರು, ರಾಷ್ಟ್ರ ವ್ಯಾಪ್ತಿ ಹೋರಾಟ ಆಗಲಿಲ್ಲ. ನಮ್ಮಲ್ಲಿ 500ಕ್ಕಿಂತ ಹೆಚ್ಚು ರಾಜರು ಆಳ್ತಾ ಇದ್ರು, ರಾಜರ ಪ್ರದೇಶಗಳಿದ್ರು, ಸಾಮಂತ ಪ್ರದೇಶಗಳಿದ್ರು. ಆ ಸಾಮಂತ ಪ್ರದೇಶ ಇರ್ಲಾರ್ದಂಥದ್ದು ಇದು ಇತ್ತು, ಒಂದು ನ್ಯಾಷನಲ್ ಗೌರ್ಮೆಂಟ್ ಅಂತ ಆಗತ್ತೆ. ಇವೆಲ್ಲದರಲ್ಲಿ ಜನರಿಗೆ ಮುಟ್ಟುವಂತ ಕೆಲಸ ಅವ್ರು ಹೊಡೆದ್ರು. ಸಾಮಂತ ರಾಜ್ಯ ಅವರು ಅದನ್ನೇ ಅಂತರ ಆ ಜನಗಳನ್ನ ಮುಟ್ಟೋ ಜೊತೆಗೆ ಜಾತಿಯ ವಿಷ ಬೀಜವನ್ನ ಬಿತ್ತಿದ್ರು ಗಾಂಧೀಜಿ ಅಂತ ಹೇಳ್ತಾರೆ. ವಿಷ ಬೀಜ ಗಾಂಧೀಜಿ ಯಾಕೆ ಬಿತ್ತಾರೆ? 5,000 ವರ್ಷದಿಂದ ನಮ್ಮಲ್ಲಿ ಇಲ್ವಾ ಜಾತಿ? ಗಾಂಧೀಜಿ ಮಾಡಿದ್ರು, ಅದೇ ಹೆಂಗ್ ಹೆಚ್ಚು ಮಾಡ್ತಾರೆ? ಹರಿಜನ ಅನ್ನೋ ಪತ್ರಿಕೆಯನ್ನ ಶುರು ಮಾಡಿದ್ರು ಸರ್. ಹಿ ವಾಸ್ ಕಮಿಟೆಡ್. ಹರಿಜನರು ಅವ್ರನ್ನ ಅನ್ಟಚಬಲ್ ಹೋಗ್ಬೇಕು ಈ ದೇಶದಲ್ಲಿ, ಅನ್ಟಚಬಲ್ ಇರ್ತಕ್ಕದ್ದಲ್ಲ. ಅದಕ್ಕೆ ನೀವು ಹೇಳಿದ್ರಲ್ಲ, ಅವ್ರು ಹೇಳ್ತಾರೆ 5-6 ವರ್ಷದಿಂದ ನೀವು ಹೇಳಿದ್ರ ಇತ್ತು ಜಾತಿ ಪದ್ಧತಿ ಅಂತ, ಅವಾಗೆಲ್ಲ ಒಂದಾಗಿ ಬದುಕ್ತಿರ್ಲಿಲ್ವಾ? ಅಲ್ಲ ನೋಡಿ, ಈಗ ನಾನು ಒಂದ್ ಹಳ್ಳಿಯಲ್ಲಿ ದೊಡ್ಡ ಗೌಡ, ನನ್ ತಳಗಿವ ಹರಿಜನರವ, ನನ್ ಕೆಲಸ ಮಾಡ್ಕೋತಿದ್ದ, ನಾನು ಯಾವಾಗ್ಲೂ ಸರಿಯಾಗಿದ್ದೆ. ಹೌದು. ಯಾವಾಗ ಅವ್ನು ನನ್ನ ಮಗಳಿಗೆ ಬಂದ, ನನಗೆ ಲೈಕ್ ಆ ಮಗ್ಲಿಗೆ ಬರುವಂತ ಕೆಲಸನ ಗಾಂಧೀಜಿ ಮಾಡಿದ್ರು ಅಂತ ಅವ್ರು ಮಾಡಿದಾರೆ ಸರ್. ಅದು ಹಿ ಹಸ್ ಡನ್. ಗಾಂಧಿ ಅವ್ರನ್ನ ನಾವು ಹಾಗೆ ಮಾಡೋದ್ರ ಮುಖಾಂತರ ಬ್ರಿಟಿಷರಿಗೆ ಹೆಲ್ಪ್ ಮಾಡಿದ್ರು. ಹೌದು, ಅಲ್ಲರಿ ಅಸ್ಪೃಶ್ಯತೆ ಹೋಗ್ಬೇಕನ್ನೋ ಕಮಿಟ್ಮೆಂಟ್ ಇದು. ಇಟ್ ಈಸ್ ಅವರ್ ಕಮಿಟ್ಮೆಂಟ್. ನೀವು ಅವ್ರನ್ನ ಮನುಷ್ಯರೇ ಅಲ್ಲ ಅಂತ ಕಮಿಟ್ಮೆಂಟ್ ಅಂತಕ್ಕಂಥದ್ದನ್ನ ನಾನು ಒಪ್ಕೋತೀನಿ. ಆ ಸಾಮಾಜಿಕ ಬದ್ಧತೆ ಗಾಂಧೀಜಿ ಅವ್ರಿಗಿತ್ತು, ಒಪ್ಕೋತೀನಿ. ಇಂಡೈರೆಕ್ಟ್ಲಿ ಆಗ ಮಾಡೋದ್ರಿಂದ ಬ್ರಿಟಿಷರಿಗೆ ಹೆಲ್ಪ್ ಆಯ್ತು. ಗಾಂಧೀಜಿ ಕೇವಲ ಇದು ಸ್ವಾತಂತ್ರ್ಯ ಸಿಗಬೇಕು, ನಮ್ಮ ದೇಶ ನಮ್ಮ ಯಾರೋ ಬ್ರಿಟಿಷ್ ಹೋದ್ಕೊಳ್ಳಿ ಇವರು 4 ಜನ ಆಳ್ಬೇಕು ಅನ್ನುವಂತ ಉದ್ದೇಶ ಅವ್ರಿಗಿದ್ದಿಲ್ಲ. ಇಡೀ ಭಾರತದ ಪರಿಕಲ್ಪನೆ ಬದಲಿ ಆಗ್ಬೇಕಾಗಿತ್ತು. ಆದ್ರೆ ನಮ್ಮ ದುರ್ದೈವ, ಸ್ವಾತಂತ್ರ್ಯ ಸಿಕ್ಕ ಮೇಲೆ ಬಂದ ಸರ್ಕಾರಗಳು ಗಾಂಧೀಜಿ ತತ್ವಗಳನ್ನು ಬಿಟ್ಕೊಂಡು ನಡೆದಿದ್ದಾವೆ ಅನ್ನೋದ್ರಲ್ಲಿ ಯಾವುದೇ ನಾವೆಲ್ಲಾ ವೆಸ್ಟರ್ನ್ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಈಗ ಅದರ ಕೆಟ್ಟ ಅನುಭವಗಳನ್ನ ನಾವು ಈಚ್ ವಿಲೇಜ್ ಒಂದು ಯೂನಿಟ್ ಆಗ್ಬೇಕು, ಹೌದು, ಆ ಕಲ್ಪನೆ ಇತ್ತು. ಇವತ್ತು ಈಚ್ ವಿಲೇಜ್ ಹಸ್ ಬಿಕಮ್ ಇದು ಡೆಸ್ಟ್ಯೂಟ್ ಹೌಸ್ ಆಗಿದೆ. ಎಸ್ ರಮೇಶ್ ಬಾಬು, ನಾನು ಹೇಳಿದಂತ ಯಾವುದೇ ಅಂಶಗಳು ಕೂಡ ಈ ಪುಸ್ತಕದಲ್ಲಿ ಅಥವಾ ಈ ಬ್ಲಾಗಲ್ಲಿ ಪ್ರಕಟ ಆಗಿರ್ತಕ್ಕಂಥದ್ದು. ಅವರು ಪ್ರತಿಯೊಂದನ್ನು ವಿಸ್ತೃತವಾಗಿ ಹೇಳ್ತಾ ಹೋಗ್ತಾರೆ. ಹರಿಜನ ಪತ್ರಿಕೆಯನ್ನು ಅವರು ಆರಂಭ ಮಾಡಿದ್ದು, ಅಸ್ಪೃಶ್ಯತೆಯನ್ನು ಹೋಗ್ಲಾಡ್ಸೋದಕ್ಕೆ ಬಂದಿದ್ದು, ಆಮೇಲೆ ಪದೇ ಪದೇ ಹೋಗ್ಬಿಟ್ಟು ನೀವು ಯಾರಿಗೂ ಕಮ್ಮಿ ಇಲ್ಲ, ನೀವು ಮೇಲ್ವರ್ಗದವ್ರಿಗೆ ಸಮ ಅಂತ ಹೇಳ್ತಕ್ಕಂಥದ್ದು. ಹಿಂಗೆ ಮಾಡಿ ಅದು ಒಳ್ಳೇದೇ, ಅವ್ರು ಮಾಡೋದು ಈಗಲೂ ಆಗ್ತಾ ಇದೆ, ಆಗಲೂ ಮಾಡ್ತಿದ್ರು. ಹಂಗೆ ಮಾಡೋದ್ರ ಮುಖಾಂತರ ಪರೋಕ್ಷವಾಗಿ ಬ್ರಿಟಿಷರಿಗೆ ಹೆಲ್ಪ್ ಮಾಡಿದ್ರು ಅಂತ ಅವ್ರ ಆರೋಪ. ಮಾರ್ಕಂಡೇಯ ಕಾಡ್ಜೋರ್ ಅವರ ಬ್ಲಾಗಲ್ಲಿ ನಾನು ಸಹ ಅನೇಕ ಲೇಖನಗಳನ್ನ ನೋಡ್ತೀನಿ. ಕೆಲವು ಉತ್ತಮವಾದ ಲೇಖನಗಳು ಬರ್ತವೆ, ಕೆಲವು ಮೈಂಡ್ ಅಪ್ಸೆಟ್ ಲೇಖನಗಳು ಬರ್ತವೆ. ಅದರಲ್ಲಿ ಇದು ಒಂದು. ಬಹುಶಃ ನನಗೆ ಇಲ್ಲ ಮಾರ್ಕಂಡೇಯ ಕಾಡ್ಜಿ ಅವರು ನನಗೆ ಅವ್ರು ಏನೀಗ ಬ್ರಿಟಿಷ್ ಏಜೆಂಟ್ ಅಂತ ಕರೆದಿದ್ದಾರೆ, ನನಗೆ ಬರ್ತಾ ಇರ್ತಕ್ಕಂಥ ಚಿಂತನೆ, ಮಹಾತ್ಮ ಗಾಂಧಿಯವರು ಇವ್ರು ಹೇಳಿದ ತಕ್ಷಣ ಬ್ರಿಟಿಷ್ ಏಜೆಂಟ್ ಆಗಲ್ಲ, ಆ ಪ್ರಶ್ನೆ ಬೇರೆ. ಮಾರ್ಕಂಡೇಯ ಕಾಡ್ಜಿ ಅವರೇ ಯಾವುದೋ ಒಂದು ವರ್ಗನ ಓಲೈಸೋದಕ್ಕೆ ಈ ತರದೇನಾದ್ರು ಒಂದು ಸುದ್ದಿ ಮಾಡಕ್ ಕೊಟ್ಟಿದಾರ ಅಂತ, ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಅಥವಾ ಇನ್ಯಾರನ್ನ ಪ್ಲೀಸ್ ಮಾಡೋಕ್ಕೋಸ್ಕರ ಈ ತರದ ಒಂದು ಆರ್ಟಿಕಲ್ ಪ್ರಸ್ತುತನ ಸರ್ ಬೇಕಿದೆಯಾ? ಅದನ್ನೇ ಹೇಳ್ತಿರೋದು. ಪ್ರಸ್ತುತ ಇಲ್ಲದಲ್ಲೇ ಇರ್ತಕ್ಕಂಥ ಸಮಯದಲ್ಲಿ ಇಂಥ ಲೇಖನಗಳು ಬರೆದು ವಿಚಾರ ಡೈವರ್ಟ್ ಮಾಡೋಂಥದ್ದು ಅಥವಾ ಇನ್ನೊಂದೇನೋ ಚರ್ಚೆಗೆ ಅವಕಾಶ ಕೊಡುವಂತ ಹಿಂದೆ ಯಾವುದೋ ಹುನ್ನಾರ ಇದೆ, ಯಾವುದೋ ಒಂದು ಒತ್ತಡಕ್ಕೆ ಅಥವಾ ಇನ್ಯಾವುದಕ್ಕೆ ಬಲಿಪಶುವಾಗಿ ಮಾರ್ಕಂಡೇಯ ಕಾಡ್ಜಿ ಈ ಒಂದು ಏಜೆಂಟ್ ಕೆಲಸ ಮಾಡಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಅದ್ರ ಜೊತೆ ಇನ್ನೊಂದು ಮಾತನ್ನು ಹೇಳ್ತೀನಿ. ಬ್ರಿಟಿಷ್ ಬ್ರೇಕ್ ಅಂಡ್ ರೂಲ್ ಪಾಲಿಸಿನ ನಾವು ನಿರಾಕರಣೆ ಮಾಡೋದಿಲ್ಲ, ಹೌದು, ಅದ್ ನಿಜ. ಅವರು ಈ ದೇಶನ ಬ್ರೇಕ್ ಅಂಡ್ ಪಾಲಿಸಿ ಮಾಡೋದಕ್ಕೂ ಜೊತೆಗೆ ನಮ್ಗೆ ಕೆಲವು ಪ್ರಯೋಜನಗಳು ಮಾಡಿದ್ದಾರೆ. ಅವ್ರು ನಮ್ಮ ದೇಶ ಅಕ್ವೈರ್ ಮಾಡೋದ್ರಿಂದ ಏನ್ ಸಣ್ಣ ಸಣ್ಣ ಸಾಮ್ರಾಜ್ಯಗಳಾಗಿ ನಾವು ಒಡೆದೋಗಿತ್ತು, ಯುನೈಟ್ ಆದ್ವು. ಮತ್ತೆ ಗಾಂಧೀಜಿಯವರ ಹೋರಾಟ ಇದೆಯಲ್ಲ, ನೀವು ಗಾಂಧೀಜಿಯವರ ಹೋರಾಟನ ಯಾವುದೋ ಒಂದು ವಿಚಾರಕ್ಕೆ ನಾವು ಅರ್ಥದಲ್ಲಿ ನೋಡಕ್ ಸಾಧ್ಯನೇ ಇಲ್ಲ. ನೀವು ಧರ್ಮದ ಬಗ್ಗೆ ಬಂದ್ರೆ ಅವ್ರ ಹೋರಾಟ ಬೇರೆ, ದೇಶದ ಸ್ವಾತಂತ್ರ್ಯದ ಬಗ್ಗೆ ಬಂದ್ರೆ ಅವ್ರ ಹೋರಾಟ ಬೇರೆ, ಹರಿಜನರ ಒಂದು ಅದನ್ನೇ ರೆವಲ್ಯೂಷನರಿ ಮಾತನ್ನ ಅವ್ರು ಬಳಸಿದ್ದು ನಾಡುಗೋಡು. ಬಸವಣ್ಣವ್ರ ಬಗ್ಗೆ ಅಥವಾ ಅಂಬೇಡ್ಕರ್ ಅವ್ರಿಗೆ ಹೋಲಿಕೆ ಮಾಡೋದೇನಕ್ಕೆ ಅಂದ್ರೆ ಅವ್ರ ವಿಚಾರಧಾರೆಗಳು ಇದಾವಲ್ಲ ಅದ್ರದ್ದು ಬೇರೆ. ಮತ್ತೆ ಆರ್ಥಿಕ ವಿಚಾರಗಳು, ನೀವು ಗುಡಿ ಕೈಗಾರಿಕೆ ಪ್ರೋತ್ಸಾಹ ಮಾಡಬೇಕು, ಖಾದಿ ನೂಲನ್ನು ತೆಗಿಬೇಕು, ಅಂದ್ರೆ ಜನರಿಗೆ ಸ್ವಯಂ ಉದ್ಯೋಗವನ್ನ ಕಲ್ಪಿಸಬೇಕು ಅನ್ನೋ ಚಿಂತನೆ ಇತ್ತಲ್ಲ, ಅದು ಇವತ್ತು ಸಹ ಪ್ರಸ್ತುತ. ಸೊ ಹಾಗಾಗಿ ಯಾರು ಅವ್ರ ಬಗ್ಗೆ ಮಾತಾಡಕ್ ಸಾಧ್ಯನೇ ಇಲ್ಲ. ಒಂದು ವರ್ಗವನ್ನ ಓಲೈಸುವ ಒಂದು ಅನುಮಾನ ಇದೆ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಗಾಂಧೀಜಿ ಅವ್ರ ಬಗ್ಗೆ ಎಲ್ಲ ಹೇಳ್ತಾರೆ ನೋಡಿ. ಅವ್ರು ಹೇಳ್ತಾರೆ ಒಂದ್ಸರ್ತಿ ಬಾಲಿವುಡ್ ನಟಿ ಕತ್ರಿನಾ ಕೈಫ್ ರಾಷ್ಟ್ರಪತಿ ಆಗ್ಬೇಕು ಅಂತ ಹೇಳಿದ್ರು. ಆದ್ರೆ ಒಂದು ಕಂಡೀಷನ್ ಹಾಕಿದ್ರು ಅವರು, ಡ್ಯಾನ್ಸ್ ಮಾಡಬೇಕು, ಮೊದಲನೇ ದಿನನೇ ಶೀಲಾ ಕಿ ಜವಾನಿ ಹಾಡಕ್ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಬಿಟ್ಟು. ಕಿರಣ್ ಬೇಡಿ ಅವ್ರಿಗಿಂತ ಶಾಜಿಯಾ ಇಲ್ಮಿ ಅತ್ಯಂತ ಸುಂದರಿ ಅಂತ ಕಾಡ್ಜಿ ಹೇಳಿದ್ರು. ಅದಾದ ನಂತರ ಭಾರತದಲ್ಲಿರ್ತಕ್ಕಂಥ 90% ಮಂದಿ ಮೂರ್ಖರು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆ ನಂತರ ಇವರು ಅದ್ರಾಗ ಬರ್ತಾರ, ಇನ್ನು ಅವ್ರು ಬರಲ್ವಂತೆ, ಅದನ್ನು ಹೇಳಿದ್ದಾರೆ ಅವರು. ಇಲ್ಲ ನನ್ನಂತ ಕೆಲವು 10% ಮಂದಿ ಮಾತ್ರ ಈ ವರ್ಗದಿಂದ ಹೊರಗಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ. ಆಯ್ತಾ, ಇದು ಒಂದು ಮಾತು. ಇದಾದ ನಂತರ ಹೇಳ್ತೇನೆ, ಮದ್ರಾಸ್ ಹೈಕೋರ್ಟ್ನ ಭ್ರಷ್ಟ ಜಡ್ಜ್ ಮುಂದುವರಿಕೆಗೆ
ರಾಜಕೀಯ ಗಣ್ಯರು ಒತ್ತಡ, DMK ಪಕ್ಷ ಒತ್ತಡ ಹೇರಿತ್ತು ಅಂತ. ಆಮೇಲೆ ರಾಜಕಾರಣಿಗಳ ಹಿಂದೆ ಮತದಾರರೆಲ್ಲ ಕುರಿ ಮಂದೆ ಅಂತ ಹೇಳಿದರು. ಹೀಗೆ ನಾನು ಹೇಳ್ತಾ ಇರೋದು, ಸಂಜಯ್ ದತ್ಗೆ ಕ್ಷಮಾದಾನ ಕೊಡಿ ಅಂತ ಸಲಹೆ ಕೊಟ್ಟಿದ್ರು. ಕ್ರಿಕೆಟಿಗರಿಗೆ, ಚಿತ್ರತಾರಿಯರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡೋದು ದೇಶಕ್ಕೆ ಅವಮಾನ ಅಂತ ಹೇಳಿದರು. ಆಮ್ ಆದ್ಮಿ ಸರ್ಕಾರದಿಂದ ಹೆಚ್ಚು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ಹೇಳಿಕೆಗಳನ್ನು ಗಮನಿಸಿದರೆ ನನಗೆಲ್ಲ ಒಂದು ಕಡೆ ಅವರ ಮನಸ್ಥಿತಿ ಅರ್ಥ ಆಗ್ಬಿಡುತ್ತೆ. ಅದರ ಜೊತೆಗೆ ಭಾರತದಲ್ಲಿರ್ತಕ್ಕಂಥ ಮಾಧ್ಯಮಗಳ ಮೇಲೆ ನಿಯಂತ್ರಣ ಇರಬೇಕು ಅನ್ನೋ ಮಾತನ್ನು ಹೇಳಿದ್ರು. ಹಾಗಾಗಿ ಸದ್ದಾಮ್ ಹುಸೇನ್ ಅಂತವರು ಭಾರತದಲ್ಲಿ ಲೀಡ್ ಆಗಬೇಕು ಅಂತ ಹೇಳಿದ್ರು ಏನು ಆಶ್ಚರ್ಯ ಇಲ್ಲ. ಅಂದ್ರೆ ಅವ್ರ ಮೈಂಡ್ ಸೆಟಪ್ ಮಾರ್ಕಂಡೇಯ ಕಾಡ್ಚಿರೋರ ಮೈಂಡ್ ಸೆಟಪ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಗಾಂಧೀಜಿಯವರ ಬಗ್ಗೆ ಅವ್ರು ಮಾಡಿರ್ತಕ್ಕಂಥ ಟೀಕೆ ಏನಿದೆ ಅದನ್ನೇ ನಾನು ಹೇಳಿದ್ದು, ಅವರ ವ್ಯಕ್ತಿತ್ವಕ್ಕೆ ಅವರೇ ಮಸಿ ಬೆಳಕು. ಖಂಡಿತ ಸರ್. ಇದನ್ನ ದೊರೆಸ್ವಾಮಿ ಅವ್ರನ್ನ ಕೇಳ್ಬಿಡ್ತೀನಿ. ದೊರೆಸ್ವಾಮಿ ಅವರೇ, ರಮೇಶ್ ಬಾಬು ಒಂದು ಮಾತು ಹೇಳಿದ್ರು, ಹೌದೋ ಏನೋ ಅಂತ ಅನ್ಸುತ್ತೆ. ಈ ಥರ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಯಾವುದೋ ಒಂದು ವರ್ಗದ, ಯಾವುದೋ ಪ್ರಭಾವಿತರ ಅವರ ಓಲೈಕೆಗೆ ಏನಾದರೂ ಕಾಟಜಿ ಅವರು ಮುಂದಾಗಿದ್ದಾರಾ? ಇದು ಪ್ರಸ್ತುತವೇ ಅಲ್ಲದ ವಿಚಾರವನ್ನ ಹೀಗೆ ಹರಿಬಿಟ್ಟಿದ್ದಾರಾ ಅಂತ. ಅದಕ್ಕೆ ಸಾಧ್ಯತೆ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದ್ರೆ ಅವರು ರಿಟೈರ್ ಆದ ತಕ್ಷಣ ಮನೆಗೆ ಹೋಗ್ಲಿಲ್ಲ, ಒಂದು ಹುದ್ದೆಗಳನ್ನ ಹುಡುಕೊಂಡೇ ಹೋಗ್ತಾ ಇದ್ದಾರೆ. ಅದರಿಂದ ಅವರಿಗೆ ಇನ್ನೂ ಆಸಕ್ತಿಗಳು ಇರಬಹುದು ಅಂತಕ್ಕಂಥ ಭಾವನೆ ನನಗೂ ಇದೆ. ಎಸ್. ಮತ್ತೆ ಇನ್ನೊಂದು ವಿಚಾರ ದೊರೆಸ್ವಾಮಿ ಅವರೇ, ಇಲ್ಲಿ ಏನಾಗುತ್ತೆ, ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಇವರೇನೋ ವಿವಾದಾತ್ಮಕ ಹೇಳಿಕೆ ಕೊಟ್ಬಿಟ್ರು, ನಾವು ಚರ್ಚೆ ಮಾಡ್ತೀವಿ, 1 hour ಬಿಟ್ಬಿಡ್ತೀವಿ. ಆದರೆ ಇತಿಹಾಸದ ಬಗ್ಗೆ ಆಸಕ್ತಿ ಇರತಕ್ಕಂಥ ವ್ಯಕ್ತಿಗಳು ಮತ್ತೆ ಇದ್ರ ಸಂಶೋಧನೆಗೆ ಹೋಗ್ತಾರೆ, ಮತ್ತೆ ಲೈಫ್ ಹಿಸ್ಟ್ರಿ ಓದ್ತಾರೆ, ಗಾಂಧಿ ವಿರುದ್ಧವಾದಂತಹ ಬರಹಗಳನ್ನ ಓದ್ತಾರೆ, ಕೊನೆಗೆ ಅವರೊಂದು ಏನೋ ಕನ್ಕ್ಲೂಷನ್ಗೆ ಬರ್ತಾರೆ. ಹೀಗೆ 10 ವರ್ಷ, 20 ವರ್ಷ, 30 ವರ್ಷ ಆಗ್ತಾ ಇತಿಹಾಸವೇ ತಿರ್ಚಿ ಹೋಗ್ಬಿಡುತ್ತಾ. ನಮ್ಮ ಮುಂದಿನ ಜನರೇಷನ್ ಅವರು ನಿಜವಾದ ಗಾಂಧಿ ತತ್ವವನ್ನು ಅರಿಯೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಭಯ ಕೂಡ ಇರುತ್ತೆ. ತಾವೇನು ಹೇಳ್ತೀರಾ? ನನಗೇನು ಹಾಗನ್ಸೋದಿಲ್ಲ. ಯಾಕೆಂದ್ರೆ ಸತ್ಯಾಂಶಗಳು ಏನು ಇವೆ ಅವೆಲ್ಲವೂ ಕೂಡ ದಾಖಲಾಗಿವೆ. ಆಮೇಲೆ ಸುಳ್ಳುಗಳು ಬಂದು ಸೇರ್ಕೊಂಡೆ ಅದನ್ನ ನಾವು ಪೃಥಕ್ಕರಣ ಮಾಡೋಕೆ ಬರುತ್ತೆ. ಆ ದಿವಸದ ನಡವಳಿಕೆಗಳು, ಆ ದಿವಸ ನಡೆದಿರ್ತಕ್ಕಂಥ ಸಂದರ್ಭಗಳು, ಮಾತುಕತೆಗಳು, ಇದರ ಮುಖಾಂತರವಾಗಿ ನಾವು ಸತ್ಯ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ನಾನು ಯಾಕೆ ಇದನ್ನ ಹೇಳಿದೆ ಅಂದ್ರೆ, ಇದನ್ನ ಅಷ್ಟು ಬೇಗ ಅಳಿಸೋದಕ್ಕೆ ಆಗಲ್ಲ. ಅಲ್ಲ, ನಾನು ಯಾಕೆ ಹೇಳಿದೆ ಅಂದ್ರೆ, ಇವತ್ತಿಗೂ ಕೂಡ ನೋಡಿ, ಗಾಂಧಿಯನ್ನ ಕೊಂದಿದ್ದು ಗೋಡ್ಸೆ ಅಂತ ಕೆಲವರು ಹೇಳ್ತಾರೆ, ಗೋಡ್ಸೆನೆ ಅಲ್ಲ ಅಂತಾನೂ ಇವತ್ತಿಗೂ ಹೇಳ್ತಾ ಇದ್ದಾನೆ. ಜನಗಳಿಗೆ ಆ ಒಂದು ಗೊಂದಲನೂ ಇದೆ. ನಾವು ಕ್ಲಿಯರ್ ಆಗಿ ಇತಿಹಾಸ ಅಂದ್ರೆ ಇದೆ, ಅದನ್ನ ಕೊಡಕ್ ಆಗಲ್ವಾ ನಮ್ಮ ಕೈಲಿ ಅಂತ. ಅದನ್ನೇ ಗೋಬಲ್ಸ್ ಹೇಳ್ತಾ ಇದ್ದ ಹಾಗೆ, ಒಂದು ಮಾತನ್ನ, ಒಂದು ಅಸತ್ಯವನ್ನ ಪದೇ ಪದೇ 16 ಸರ್ತಿ ಹೇಳ್ತಾ ಇದ್ರೆ ಕೊನೆಗೆ ಅದು ಸತ್ಯ ಅನ್ನುವ ಭಾವನೆ, ಆ ಒಂದು ಹೆದರಿಕೆ. ಹೌದು. ಅದು ಏನ್ ಬಂದರೂ ಕೂಡ ಇಂಥ ಇತಿಹಾಸದ ವಿಚಾರ ಬಂದಾಗ ಒಬ್ಬರಲ್ಲ ಒಬ್ಬರು ನಿಜಾಂಶವನ್ನ ಎತ್ತಿ ಹಿಡಿತಾರೆ. ಹಿಂದಿನ ನಿಜಾಂಶಗಳನ್ನ ಅವರು ದಾಖಲಿಸ್ತಾರೆ ಅಂತಕ್ಕಂಥ ಮಾತಿದೆ. ಆದ್ರಿಂದ ಇಂಥ ಮಾತುಗಳು ಬಹಳ ಬರ್ತವೆ. ಬಂದದ್ದೆಲ್ಲವನ್ನು ಕೂಡ ನಾವು ಜನ ನಂಬಿಕೊಂಡ್ಬಿಡ್ತಾರೆ, ಜನ ಅದಕ್ಕೆ ಮರಳು ಹೋಗಿ ಬಿಡ್ತಾರೆ, ಅಥವಾ ಆ ಮಾತಿಗೆ ಓಗೊಳ್ಬಿಟ್ಟಾರೆ ಅಂತಕ್ಕಂಥ ಮಾತಿದೆಯಲ್ಲ, ಅದು ಸುಳ್ಳು. ಈ ದೇಶದಲ್ಲಿ ವಿಚಾರವಂತರಿದ್ದಾರೆ, ಅವರು ಎಲ್ಲವನ್ನೂ ಯೋಚನೆ ಮಾಡಬಲ್ಲರು. ಯಾವ ಸಂದರ್ಭದಲ್ಲಿ ಏನ್ ಮಾತನಾಡಿದ್ದಾರೆ, ಅದಕ್ಕೇನು ಹಿನ್ನೆಲೆ, ಇದನ್ನೆಲ್ಲ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕ ಜನ ಇದ್ದಾರೆ. ಆದ್ರಿಂದ ಇತಿಹಾಸವನ್ನ ತಿರ್ಚಿ ಹಾಕಿ ಬಿಡ್ತಾರೆ ಅಂತಕ್ಕಂಥ ಭಯ ನನಗೆ ಖಂಡಿತವಾಗಿಲ್ಲ. ಎಸ್ ನಾಡಗೌಡ್ರೆ, ನನ್ಗೆ ಮತ್ತೆ ಆ ಭಯ, ಅವ್ರು ಹೇಳ್ತಾರೆ ನನಗೆ ಆ ಥರ ಭಯ ಇಲ್ಲ ಅಂತ. ಈಗ ನೋಡಿ, ಟಿಪ್ಪು ಸುಲ್ತಾನ್ ವಿಚಾರ ತಗೊಳ್ಳೋಣ. 1799ರಲ್ಲಿ ಮೃತಪಟ್ಟರು. ಅಂದರೆ ಇಲ್ಲಿ ತನಕ 300 ವರ್ಷ ಆಗಿದೆ. 300 ವರ್ಷದ ವಿಚಾರಣೆ ಇವತ್ತಿಗೂ ಕೂಡ ಗೊಂದಲಗಳ ಗೂಡಾಗಿದೆ. ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ ಅಂತ ಒಬ್ರು ಅಂತಾರೆ, ಇಲ್ಲ ಆತ ಹಿಂದೂ ಪರವಾಗಿದ್ದ ಅಂತ ಹೇಳ್ತಾರೆ, ಟಿಪ್ಪು ಸುಲ್ತಾನ್ ಮತಾಂತರ ಮಾಡ್ತಿದ್ರು ಅಂತ ಹೇಳ್ತಾರೆ. ಅಂದರೆ ನಾನು ಹೇಳ್ತಿರೋದು ಅವ್ರು ಏನಾರು ಮಾಡ್ಕೊಳ್ಳಿ, ಆದರೆ ನಮಗೆ ಎಲ್ಲ ರೀತಿಯ ವಿಚಾರಗಳು ಟಿಪ್ಪು ಬಗ್ಗೆ ಕೇಳಿಬರ್ತಿದೆ. ಇನ್ನೊಂದು 100 ವರ್ಷ ಆದರೆ ಪಾಪ ಗಾಂಧಿ ಬಗ್ಗೆನೂ ಹೀಗೆ ಆಗ್ಬಿಡುತ್ತಾ ಅಂತ ನಂಗೆ ಹೆದರಿಕೆ. ಎಲ್ಲರ ಬಗ್ಗೆನೂ ಹಾಗೆ ಇದೆ. ನೀವೇನು ಅದನ್ನ ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ಬಂದ್ರೆ ಅವನ ಬಗ್ಗೆ ಪರ ಮತ್ತು ವಿರೋಧ ಚರ್ಚೆ ಆಗುತ್ತೆ. ಬಸವಣ್ಣ 12ನೇ ಶತಮಾನ, ಹೌದು, ಎಸ್, ವೆರಿ ಗುಡ್ ಎಕ್ಸಾಂಪಲ್ ಅದು. 12ನೇ ಶತಮಾನದಲ್ಲಿ ಬಸವಣ್ಣ ಐಕ್ಯ ಆದಂತ ಒಂದು ವರ್ಡ್ ಹಾಕ್ತಾರೆ, ಏನಾಯ್ತು ಅನ್ನೋದು ಅದ್ರ ಬಗ್ಗೆ ಇತಿಹಾಸ. ಹೌದು. ಅವಾಗಿನ ಕಾಲದಲ್ಲಿ ಎಲ್ಲಾ ವರ್ಗವನ್ನ ಕೂಡಿಸ್ಕೊಂಡು ಹೋಗಾಕ ಪ್ರಯತ್ನ ಮಾಡಿದವ, ಕಾಯಕವೇ ಕೈಲಾಸ ಅಂತ ಹೇಳಿ ಹೇಳಿದವ. ಅದಾದ್ಮೇಲೆ ಇವ್ರು ಬರ್ತಾರ, ಬುದ್ಧ ಧರ್ಮ ಸ್ಥಾಪನೆ ಮಾಡ್ತಾನೆ. ಅವನು ಯುದ್ಧವೆಲ್ಲ ಆಡಿದ್ರು ಅವನಿಗೆ ಶಾಂತಿ ಸಿಗಲ್ಲ. ಇಡೀ ಎಲ್ಲವನ್ನ ಗೆದ್ರು ಶಾಂತಿ ಸಿಗಲ್ಲ. ಅಶೋಕ ಚಕ್ರವರ್ತಿ ನಾನು ಅಹಿಂಸೆಯಿಂದ ಮಾಡಿದ್ರೆ ನನ್ನ ಜೀವನ ನಡೀತದೆ ಅನ್ನುವಂಥದ್ದು.
ನಾನು ನಿಮ್ಗೆ ಏನು ಹೇಳಿದೆ, ಯಾವ ಯುದ್ಧವೂ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಈ ದೇಶದಲ್ಲಿ. ಜಗತ್ತಿನಲ್ಲಿ ಬಹಳಷ್ಟು ಯುದ್ಧ ಆಗಿದಾವೆ, ಯಾವ ಯುದ್ಧ ಆಗಿಲ್ಲ, ಬಗೆಹರಿಸಿದ್ದು ಎಲ್ಲಿದೆ? ಯಾವುದನ್ನು ಯಾವ ಸಮಸ್ಯೆಯನ್ನು ಯುದ್ಧ ಬಗೆಹರಿಸಿಲ್ಲ. ಅದರ ಅರಿವಿತ್ತು ಗಾಂಧೀಜಿ ಅವರಿಗೆ, ಅದಕ್ಕೋಸ್ಕರ ಬಹಳ ಎಲ್ಲ ಅರಿವಿತ್ತು ಸರ್. ಗಾಂಧೀಜಿ ಎಷ್ಟು ಹೀಸ್ ಎಕ್ಸ್ಪೆರಿಮೆಂಟೆಡ್ ಟ್ರೂತ್. ಅದು ಇಲ್ಲೇನಾಗಿದೆ, ನನಗೊಂದು ಸಂಶಯ, ಇವನ್ ಬಿಡ್ತಾ ಇರ್ತಾರೆ ನೋಡಿ. ಒಂತವೇ ಗೋಡ್ಸೆ ಬ್ರಿಡ್ಜ್ ಹೆಸರು ಇಡ್ತಾರೆ, ಒಬ್ರು ಗೋಡ್ಸೆ ಸ್ಟ್ಯಾಚ್ಯೂ ಮಾಡ್ತಾರೆ, ಒಬ್ರು ಗೋಡ್ಸೆ ದೇವಸ್ಥಾನ ಕಟ್ತಾರೆ, ಒಬ್ರು ಗೋಡ್ಸೆ ಹೆಸರು ದೇವಸ್ಥಾನ ಕಟ್ತಾರೆ. ನಾನು ಹೇಳಿದ್ದಂದ್ರೆ ಎಲ್ಲೆಲ್ಲಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇದೆ ಅಲ್ಲಿ ಎದುರಿಗೆ ಗೋಡ್ಸೆ ಗುಂಡು ಹಾಕೋದು ಇಡಬೇಕು ಅಂದ್ರೆ ಅದು ತಪ್ಪುತ್ತೆ. ಈಗೇನಾಗಿದೆ, ಕೆಲವೊಂದು ಅದಕ್ಕೆ ಅದು ನಾನು ಓದಿದ್ದೀನಿ, ಲೆಟ್ಸ್ ಕಿಲ್ ಗಾಂಧಿ ಅಂತ ತುಷಾರ್ ಗಾಂಧಿ ಬುಕ್ದಲ್ಲಿ ಬರ್ತದೆಲ್ಲ. ಗಾಂಧಿನಿದು 1948 ವಿಷಯ ಜನೇವ್ ಮತ್ ಕೊಲ್ಲೋಕ್ಕಿಂತ ಮೊದಲು 4-5 ಅಟೆಂಪ್ಟ್ ಆಗುತ್ತೆ. ಒಂದು ದೊಡ್ಡ ಅಟೆಂಪ್ಟ್ ಆದಾಗ ಗಾಂಧೀಜಿ ಹೇಳ್ತಾನೆ, ನಾನು ಇನ್ನು ಅವ್ರು ಗಾಂಧೀಜಿ ಫುಡ್ 600-700 ಕ್ಯಾಲರೀಸ್ ಫುಡ್ ತಗೋತಾ ಇರ್ತಾರೆ ಜೀವನ, ಅಷ್ಟು ತೆಳಕ. ಆದ್ರೆ ಗೋಡ್ಸೆ ಅವರು ಬರ್ಕೋತಾರಲ್ಲ ಜೈಲ್ನಲ್ಲಿ ಕೂತ್ಕೊಂಡು, ಅವರ ಮಾತಿನಲ್ಲಿ ಗೋಡ್ಸೆ ಮಾತಿನಲ್ಲಿ ಡಿಫೆಂಡ್ ಮಾಡ್ಕೋತಾರೆ. ಮತ್ತೆ ಆತ ಹಿಂದೂ ಪರವಾಗಿದ್ದ ಅಥವಾ ಮುಸ್ಲಿಮರ ಪರವಾಗಿದ್ದ, ಆ ಕಾರಣಕ್ಕೆ ನಾನು ಕೊಂದೆ ಅಂತ ಹೇಳ್ಕೊಳ್ಳೋದು. ಗೋಡ್ಸೆ ಮಾಡಿದ್ದೇ ಸರಿಯನ್ನು ಡಿಫೆಂಡ್ ಮಾಡುವಂತ ಬೇಕಾದಷ್ಟು ಜನ ಇದ್ದಾರೆ. ಎಸ್, ಖಂಡಿತ. ಅಂದ್ರೆ ನಾನು ಅದೇ ಹೇಳಿದ್ದು, ಮಹಾತ್ಮ ಗಾಂಧಿ ಅಂತಕ್ಕಂಥ ಮಹಾತ್ಮನ ಪಟ್ಟವನ್ನು ಕೊಟ್ಬಿಡ್ತೀವಿ ನಾವು. ಆದ್ರೆ ಒನ್ಸ್ ಅಗೇನ್ ಆತನ ವಿರುದ್ಧ ಪರ ವಿರೋಧ ಹೇಳಿಕೆಗಳು ಇವತ್ತಿಗೂ ಕೂಡ, ಸ್ವಾತಂತ್ರ್ಯ ಬಂದು 67 ವರ್ಷ ಆದರೂ ಕೂಡ ಇವತ್ತಿಗೂ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಗಾಂಧೀಜಿ ಬಗ್ಗೆ ಸಾರ್ವತ್ರಿಕವಾದ ಒಂದು ನಿಲುವಿಗೆ ನಾವು ಇನ್ನೂ ಬರೋಕ್ಕಾಗ್ತಾ ಇಲ್ಲ ಅಂತದ್ದು, ಅದು ನಮ್ಮ ದೇಶದ ದೌರ್ಭಾಗ್ಯ ಅಂತ ನನಗನ್ನಿಸ್ತಾ ಇದೆ. ಚರ್ಚೆನ ಮುಂದುವರಿಸಿ ಒಂದು ಪುಟ್ಟ ವಿರಾಮದ ನಂತರ. ಸ್ಕಾಟ್ ಜೋ ಕಿರಿಕ್ ಬಿಗ್ ಡಿಬೇಟ್ನ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವು ಚರ್ಚೆಗೆ ಬರ್ತಾ ಇದ್ದೀವಿ. ಮತ್ತೆ ಮಾತುಕತೆ ಮುಂದುವರಿಸ್ತಾ ಇದ್ದೀನಿ ನಾನು ರಮೇಶ್ ಬಾಬು ಅವ್ರ ಜೊತೆ. ರಮೇಶ್ ಬಾಬು, ನಾನು ಆವಾಗಲೇ ಇಬ್ಬರನ್ನೂ ಕೂಡ ಒಂದು ಸೀರಿಯಸ್ ವಾದ ವಿಚಾರ ಕೇಳಿದೆ. ನಮ್ಮ ಮುಂದಿನ ಜನ್ರೇಷನ್ ಅವರು ಗಾಂಧೀಜಿ ಬಗ್ಗೆ ತಪ್ಪು ಕಲ್ಪನೆಗಳನ್ನು, ತಪ್ಪು ಇತಿಹಾಸವನ್ನು ಓದೋ ಒಂದು ಹೆದರಿಕೆ ಇದೆಯಲ್ವಾ ಅಂತಕ್ಕಂಥದ್ದು. ಯಾಕೆ ಹಂಗೆ ಮಾಡಬಾರ್ದು ನಾವು? ನಾನು ಇವಾಗ ನಿಮಗೆ ಬ್ರೇಕ್ನಲ್ಲಿ ಹೇಳ್ತಾ ಇದ್ದೆ, ಯಾರು ಕೂಡ ಮಾತಾಡಬಾರ್ದು, ಸಾರ್ವತ್ರಿಕವಾಗಿ ಒಪ್ಕೊಂಬೋಣ ಅವರು ಮಹಾತ್ಮ ಅಂತ ಅಂದ್ಬಿಟ್ಟು. ಯಾಕಾಗಲ್ಲ ಹಾಗೆ? ಇಲ್ಲ, ಮಾರ್ಕಂಡೇಯ ಕಾಳಜು ಅಂತವ್ರು ಹೇಳಿಕೆ ಮಾಡಿದ ಕ್ಷಣ ಮಹಾತ್ಮ ಗಾಂಧಿಯವರಿಗೆ ಸ್ಟೇಟಸ್ ಇಲ್ಲ ಅನ್ಕೋಬೇಡಿ ನೀವು. ನಮ್ಮ ದೇಶದಲ್ಲಿ ಆ ಥರದ ಕಾನೂನು ಇಲ್ದಲೆ ಮಹಾತ್ಮ ಗಾಂಧಿಯವನ್ನ ಸಾರ್ವತ್ರಿಕವಾಗಿ ಎಲ್ಲ ಕಾಲದಲ್ಲೂ ಎಲ್ಲ ಜನನು ಒಪ್ಕೊಂಡಿದ್ದಾರೆ. ಇವ್ರು ಯಾರೋ ಕೆಲವರು ಇರ್ತಾರೆ, ಇಲ್ಲ. ಈಗ ನಾಥೂರಾಮ್ ಗೋಡ್ಸೆ ಬಗ್ಗೆ ತಾವು ಮಾತಾಡೋರಿ, ಅಲ್ಲೆಲ್ಲೋ ಜೈಲಲ್ಲಿ ಆತ ನಾನು ಮಾಡಿದ ಸರಿ ಅಂತ ಡಿಪೆಂಡ್ ಮಾಡ್ಕೊಂಡ ಅಂತ. ನಿರ್ಭಯ ಪ್ರಕರಣದಲ್ಲಿ ಒಬ್ಬ ಆರೋಪಿ ಮೊನ್ನೆ ಏನೋ BBC ಅವ್ರ ಇಂಟರ್ವ್ಯೂನಲ್ಲಿ ಡಿಫೆಂಡ್ ಮಾಡ್ಕೊಂಡಲ್ಲ, ಅದಕ್ಕೂ ನಾಥೂರಾಮ್ ಗೋಡ್ಸೆಗೂ ನನಗೇನು ವ್ಯತ್ಯಾಸ ಕಾಣಿಸಲ್ಲ. ನಾಥೂರಾಮ್ ಗೋಡ್ಸೆ ಅಭಿಪ್ರಾಯನೂ ಅದೇ, ನಿರ್ಭಯ ಕೇಸ್ ಪ್ರಕರಣದಲ್ಲಿ ಆರೋಪಿ ಮಾಡಿರ್ತಕ್ಕಂಥ ಅಭಿಪ್ರಾಯನೂ ಅದೇ. ಅವ್ರಿಗೆ ನಾವು ಮಹತ್ವ ಕೊಡಬಾರ್ದು, ಅದನ್ನ ನಿರ್ಲಕ್ಷ್ಯ ಮಾಡಬೇಕು. ಕಾಡ್ಚೂರ್ ಅವರು ಯಾವುದೋ ಒಂದು ಹೇಳಿಕೆ ಕೊಟ್ಟರು ಅಂದ ತಕ್ಷಣ ಮಹಾತ್ಮ ಗಾಂಧಿಯವರ ಚಿಂತನೆಗಳಾಗಲಿ, ಮಹಾತ್ಮ ಗಾಂಧಿಯವರ ಹೋರಾಟಗಳಾಗಲಿ, ಮಹಾತ್ಮ ಗಾಂಧಿಯವರ ಬದುಕಾಗಲಿ ಕಡಿಮೆ ಆಗೋದಿಲ್ಲ. ಸನ್ಮಾನ್ಯ ದೊರ್ಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ರು, ನಮಗೆ ಅವರು ಪ್ರೇರಣಾ ಶಕ್ತಿ ಆಗಿದ್ರು ಅಂತೇಳಿ. ಮಹಾತ್ಮ ಗಾಂಧಿ ಹೆಸರು, ದಟ್ ನೇಮ್ ಇಟ್ ಸೆಲ್ಫ್ ವಾಸ್ ಎ ಪವರ್, ದಟ್ ನೇಮ್ ಇಟ್ ಸೆಲ್ಫ್ ವಾಸ್ ಎ ಮೂವ್ಮೆಂಟ್, ದಟ್ ನೇಮ್ ಇಟ್ ಸೆಲ್ಫ್ ವಾಸ್ ಎ ಬಾಂಬ್, ಆಟಮ್ ಬಾಂಬ್. ಸೊ ಆ ತರದೊಂದು ಶಕ್ತಿ ಅವರು ನಮಗೆ ಬೋಧನೆ ಮಾಡಿದ್ದು ಅಹಿಂಸಾ ಮಾರ್ಗವನ್ನ, ಆದರೆ ಅವರ ಬೋಧನೆಯಲ್ಲಿ ಅವರ ವ್ಯಕ್ತಿತ್ವದಲ್ಲಿ ಇತ್ತಲ್ಲ ಅದು ಅಟಮ್ ಬಾಂಬ್ ಅಲ್ಲ. ಈಗ ನೀವು ಮೂರು ಜನ ಸಾರಾಸಗಟಾಗಿ ಅವ್ರ ಮಾತನ್ನ ತಿರಸ್ಕರಿಸಿರಿ, ಕಾಟ್ಜೋ ಅವ್ರ ಮಾತಿಗೆ ಹೇಳಿಕೆ ಕೊಡೋದು ಬೇಡ ಅಂತ. ಈ ಹೇಳಿಕೆಗಳನ್ನ ನಿಲ್ಲಿಸಬೇಕು ಅಂತ ನಾ ಹೇಳೋದು. ಅದು ನಾವ್ ಇರ್ತಕ್ಕಂಥದ್ದು ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ. ಹಂಗಂದ್ರೆ ಒಂದ್ ನಿಮಿಷ ಹೇಳ್ತೀನಿ, ಅದನ್ನ ನಾವು ಏನ್ ಫಂಡಮೆಂಟಲ್ ರೈಟ್ ಕೊಟ್ಟಿದೀವಿ, ಯಾರೋ ಕೆಲವರು ಈ ತರದ ಪರ್ವರ್ಟೆಡ್ ಜನ ಅದನ್ನ ಮಿಸ್ಯೂಸ್ ಮಾಡ್ಕೊತಾವ್ರೆ. ಹಂಗಂತೇಳಿ ಇವ್ರ ಹೇಳಿಕೆಗಳು ನಾವು ಚರ್ಚೆ ಮಾಡೋದಾಗ್ಲಿ ಅಥವಾ ಇವ್ರ ಹೇಳಿಕೆಯಿಂದ ಗಾಂಧಿ ಅಂತ ಶ್ರೇಷ್ಠ ವ್ಯಕ್ತಿತ್ವಕ್ಕೆ ತೊಂದರೆ ಆಗಿದೆ, ಶ್ರೇಷ್ಠ ವ್ಯಕ್ತಿ ಇತಿಹಾಸದ ಪುಟಗಳಲ್ಲಿ ಶ್ರೇಷ್ಠರಾಗೇ ಇರ್ಲಿ ಅಂತ ಖಂಡಿತ ಇರ್ತಾರೆ. ಇವ್ರ ಚಿಂತನೆ ನೋಡಿ, ಆರೋಗ್ಯಕರವಾದಂತ ಚಿಂತನೆಗಳು ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಈಗ ಗಾಂಧಿದ ಯಾವುದೋ ಒಂದು ಗುಡಿ ಕೈಗಾರಿಕೆ ಬಗ್ಗೆ ಅವ್ರದೊಂದು ಹೇಳಿಕೆ ಇಟ್ಕೊಂಡು ಚರ್ಚೆ ಮಾಡ್ಲಿ, ಅದರಿಂದ ಬದಲಾವಣೆಗಳು ಅಳವಡಿಸಿಲ್ಲ. ನೀವು ಗುಡಿ ಕೈಗಾರಿಕೆ ಅಂತ ಹೇಳಿದ್ರಲ್ವಾ, ಅದಕ್ಕೂ ಕೂಡ ಈ ಮಾರ್ಕಂಡೇಯ ಕಾಟ್ಜು ಒಂದು ಹೇಳಿಕೆ ಕೊಡ್ತಾರೆ. ಏನಂತಂದ್ರೆ ರಿಯಾಕ್ಷನರಿ ಕೊಟ್ಟಿರೋದು ಏನಂತಂದ್ರೆ, ಗಾಂಧಿ ಅವರ ಆರ್ಥಿಕ ಚಿಂತನೆಗಳು ಗ್ರಾಮ ಕೇಂದ್ರೀಕೃತವಾಗಿತ್ತು, ಸ್ವಾವಲಂಬನೆಯ ಉದ್ದೇಶ ಹೊಂದಿತ್ತು. ನಿಮ್ಮ ಮಾತನ್ನು ಕೊಡ್ತಾರೆ. ಹಾಗಿದ್ರೂ ಭಾರತೀಯ ಗ್ರಾಮಗಳು ಜಾತಿ ಪದ್ಧತಿಯ ನೆಲೆಗಟ್ಟನ್ನು ಮತ್ತು ಜಮೀನ್ದಾರಿ ಪದ್ಧತಿಯನ್ನು ಹೊಂದಿದ್ವು, ಅದನ್ನು ಅವರು ವಿರೋಧಿಸಲಿಲ್ಲ. ಗಾಂಧಿ ಕೈಗಾರೀಕರಣದ ವಿರೋಧಿಗಳಾಗಿದ್ದರು.
ಕೈಯಿಂದ ನೂಲುವ ಚರಕವನ್ನು ಪ್ರತಿಪಾದಿಸಿದ್ರು. ಅವರ ಅನೇಕ ಚಿಂತನೆಗಳು ಜನರನ್ನ ಮೋಸ ಮಾಡುವಂತಾಗಿತ್ತು ಅಂತ ಹೇಳ್ತಾರೆ ಕಾಡ್ಜೋ. ಸನ್ಮಾನ್ಯ ಕಾಡ್ಜೋ ಅವರಿಗೆ ಏನಾದ್ರು, ನಾನು ಅಕಸ್ಮಾತ್ ನಿಮ್ಮ ಮಾಧ್ಯಮ ಅವ್ರಿಗೆ ತಲುಪುತ್ತಿಲ್ಲ ಗೊತ್ತಿಲ್ಲ, ಅವ್ರಿಗೇನಾದ್ರು ಅವಕಾಶ ಸಿಕ್ಕಿದ್ರೆ ನಮ್ಮಲ್ಲಿ ದೇವನೂರು ಮಹಾದೇವ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ, ಬಂದು ಅವ್ರ ಜೊತೆ ಒಂದೆರಡು ದಿವಸ ಇರ್ಲಿ, ಗೊತ್ತಾಗುತ್ತೆ ಹರಿಜನ ಅಂದ್ರೆ ಏನು, ಹರಿಜನರಿಗೆ ಏನು ತೊಂದರೆಗಳು ಅನುಭವಿಸ್ತಾ ಇದ್ರು, ಏನ್ ನಿರೀಕ್ಷೆ ಇತ್ತು, ಮಹಾತ್ಮ ಗಾಂಧಿ ಅವರು ಹರಿಜನ ಪತ್ರಿಕೆಯಿಂದ ಏನು ಬದಲಾವಣೆಗೆ ಪ್ರಯತ್ನ ಮಾಡಿದ್ರು, ಅವ್ರು ಹೋರಾಟ ಮಾಡ, ಈಗ ಅವ್ರ ಒಂದು ಹೋರಾಟದಿಂದಲೇ ಸಾಕಷ್ಟು ಮಾನಸಿಕವಾದಂತ ಪರಿವರ್ತನೆಗಳಾದವು. ನಾಡುಗಳು ಅದನ್ನೇ ಹೇಳಿದ್ದು, ನಮ್ ಜಮೀನ್ದಾರಿಕೆ ಪದ್ಧತಿ ಹೆಂಗಿತ್ತು ಅಂದ್ರೆ ನಾವು ಅವ್ರ ಕಡೆ ತಿರುಗಿ ನೋಡಕ್ಕೂ ಅವ್ರು ಸಿದ್ರಿರ್ಲಿಲ್ಲ, ಅವ್ರನ್ನೇ ಕೇರಿಗಳು ಮಾಡಿ ದೂರ ಇಟ್ಟಿದ್ದು. ಅವ್ರು ಬಂದ್ರೆ ನಮ್ಮಿಂದ ಒಂದು 120 ಅಡಿ 30 ಅಡಿ ದೂರದಲ್ಲಿ ನಿಂತ್ಕೊಂಡು ಮಾತಾಡೋಂತ ಪರಿಸ್ಥಿತಿ ಇತ್ತು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಅದೇನೋ ಸ್ವಲ್ಪ ಕಡಿಮೆ ಆಗಿದೆ, ಆತರ ಬದಲಾವಣೆಗಳಾಗಿದೆ ಅಂದ್ರೆ ಇನ್ನ ಬದಲಾವಣೆ ಆಗ್ಬೇಕಿಲ್ಲ ಅಂತ ನಾನು ಹೇಳಲ್ಲ. ಗಾಂಧೀಜಿಯವರ ಕೊಡುಗೆನೂ ಬಹಳಷ್ಟು ಇದೆ. ಯಾರು ಕಾಡ್ಜೋ ಅಂತವ್ರು ಏನೋ ಮನಸ್ಸಿಗೆ ಬಂದಿದ್ದು ಬರ್ದಾಕ್ಷಿಣ ಮಹಾತ್ಮ ಗಾಂಧಿ ಅವರಿಂದ ಅದಾಗ್ಲಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ಸಹಸ್ರಾರು ವರ್ಷಗಳಿಂದ ಏನು ಬಂದಿತ್ತೋ ಅದಕ್ಕೆ ಇತಿಶ್ರೀ ಆಡುವಂತ ಪ್ರಯತ್ನದಲ್ಲಿ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲೂ ಸಹ ಇಂಥ ಬದಲಾವಣೆಗಳನ್ನ ಅವ್ರು ಮಾಡಿದ್ರು. ಒಂದು ಜಮೀನುಗಳನ್ನ ಹಂಚಿಕೆ ಮಾಡೋಂಥದ್ದು, ಜಾತಿ ಪದ್ಧತಿ ನಿರ್ಮೂಲನೆ ಮಾಡೋಂಥದ್ದು, ಈ ತರದ ಅನೇಕ ಸಾಮಾಜಿಕ ಅವಕಾಶವನ್ನು ಕೊಟ್ಟಿದ್ದಾರೆ. ಬಟ್ ನಾಡಗೌಡ್ರೆ, ಇಂಥ ಚರ್ಚೆಗಳು ನಾನು ಹೇಳಿದೆ ನಿಲ್ಲಿಸ್ಬಿಡ್ಬೇಕು ಅಂತ ಇನ್ನೊಂದು ಆಂಗಲ್ ನಲ್ಲಿ ನೋಡೋದಾದ್ರೆ ಇಂಥ ಹೇಳಿಕೆಗಳು ಬರ್ತಿರಬೇಕು. ಆ ಬಂದಷ್ಟು ಅಂದ್ರೆ ಹೆಂಗೆ ಈಗ ಬೆಳ್ಳಿಯನ್ನ ಉಜ್ಜಿದಷ್ಟು ತಿಕ್ಕದಷ್ಟು ಹೊಳೆಯುತ್ತೋ ಹಂಗೆ ಗಾಂಧೀಜಿ ತತ್ವಧಾರೆಗಳು ಈಗ ಮೀಡಿಯಾ ಮುಖಾಂತರ ಕಾಡ್ಜೋ ಈ ಹೇಳಿಕೆ ಕೊಟ್ಟಿರಲಿಲ್ಲ ಅಂದ್ರೆ ನಾವಿವತ್ತು ಚರ್ಚೆನೆ ಮಾಡ್ತಿರಲಿಲ್ಲ. ಗಾಂಧೀಜಿ ವಿಚಾರ ತತ್ವಗಳು ನಮ್ಮ ಪ್ರೇಕ್ಷಕರಿಗೆ ಗೊತ್ತಾಗ್ತಾನೆ ಇರಲಿಲ್ಲ. ಆಗಬೇಕಾಯ್ದಲ್ಲ ಹಾಗಾದ್ರೆ ಅಂತ. ಈಗ ನೋಡ್ರಿ, ಗಾಂಧೀಜಿ ಬಗ್ಗೆ ನೋಡ್ರಿ, ಒನ್ ಆಫ್ ದ ಬೆಸ್ಟ್ ಕ್ರಿಟಿಕ್ ಇನ್ ದ ವರ್ಲ್ಡ್ ವಾಸ್ ಬರ್ನಾರ್ಡ್ ಶಾ. ಹೌದು, ಗಾಂಧೀಜಿ ಬಗ್ಗೆ ಏನ್ ಹೇಳಿದ ಸತ್ತಾಗ, ವಿ ಲಾಸ್ಟ್ ಎ ಪರ್ಫೆಕ್ಟ್ ಮ್ಯಾನ್ ಇನ್ ದಿಸ್ ಇಂಪರ್ಫೆಕ್ಟ್ ವರ್ಲ್ಡ್. ಕ್ರಿಟಿಕ್ ಬರ್ನಾರ್ಡ್ ಶಾ ಬರ್ದಿದ್ದು. ಅಲ್ಲಿಂದ ಗಾಂಧೀಜಿಯವರು 1946 ಸ್ವಾತಂತ್ರ್ಯ ಸಿಗೋ ಮುಂದೆ ವೆಸ್ಟ್ದಲ್ಲಿ ಆಗುವಂತ ಇವೆಲ್ಲ ಎಕನಾಮಿಕ್ ಪಾಲಿಸಿ ನೋಡಿ ಇವ್ರು ಹೇಳ್ತಾರ, ದೇ ಆರ್ ಅಟ್ರಾಕ್ಟಿವ್ ಬಟ್ ದೇ ಆರ್ ಡಿಸ್ಟ್ರಕ್ಟಿವ್ ಅಂತ. His words are used. See, he had that extraordinary thing. ಚರ್ಚೆ ಆಗ್ಬೇಕು. ಆದ್ರೆ ಈ ರೀತಿ ಚರ್ಚೆ ಆಗೋ ಮುಖಾಂತರ ಗಾಂಧಿ ತತ್ವಗಳನ್ನ ಅಷ್ಟು ಸುಲಭವಾಗಿ ಜನಗಳಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದನ್ನ ತಿಳಿಸುವಂತ ಕೆಲಸಗಳು ಆಗಬೇಕು. ಬಹಳ ಅದನ್ನ ನಾವು ತರಬೇಕು, ತಿರುಗಿ ತರಬೇಕು, ಜನರಿಗೆ ಗೊತ್ತು. ಹೊಸ ಇನ್ನೊಬ್ರು ಯಾರ ಬರ್ದಾರ ಮುಂದಿನ ಕೆಲವು ವರ್ಷಗಳ ನಂತರ ಯಾರಾದ್ರೂ ಈ ಒಬ್ಬ ವ್ಯಕ್ತಿ ಗಾಂಧೀಜಿ ಹಿಂಗಿದ್ದ ಅಂತ ಹೇಳಿದ್ರೆ ಜನ ನಂಬಲ್ಲ, ಸುಳ್ಳು, ಸುಮ್ಮನೆ ಇವರು ವೈಭವೀಕರಿಸ್ತಾರೆ, ಯಾರೋ ಏನೋ ಬರ್ದಿದ್ದಾರೆ ಅನ್ನುವಂತ ಮಾತು ಒಬ್ಬ ಬರ್ದಿದ್ದಾನೆ. ಖಂಡಿತ ನಾಡಗೌಡ್ರೆ, ಒಂದು ಪಂಜೆ ಒಂದು ಹಾಕೊಂಡು ಇಂಥ ವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟ, ಅಯುಷ್ಯ ಮಾಡ್ತಿದ್ದ ಅಂತ ಯಾರು ಹೇಳಿದ್ರೆ ಜನ ನಂಬಲ್ಲ ಅನ್ನುವಂಥದ್ದು ಒಬ್ಬ ದೊಡ್ಡ ಯಾರೋ ಒಬ್ಬರು ಬರ್ತಾರೆ. ಇನ್ನು ದೊರೆಸ್ವಾಮಿ ಅವರಿಗೆ ಕೊನೆ ಮಾತುಗಳು ಕೇಳ್ಬಿಡ್ತೀನಿ. ದೊರೆಸ್ವಾಮಿ ಅವರೇ, ಇಂಥ ಹೇಳಿಕೆಗಳು ಮಾರ್ಕಂಡೇಯ ಕಾಟ್ಜೋ ಅಂತವರು ಅಥವಾ ಅಂಥ ವ್ಯಕ್ತಿಗಳು, ಬೇರೆ ಬೇರೆ ವ್ಯಕ್ತಿಗಳು ಹೀಗೆ ವಿರೋಧಾಭಾಸದ ಹೇಳಿಕೆಗಳನ್ನ ಕೊಡ್ತಿರ್ಬೇಕು, ಚರ್ಚೆಗಳಾಗ್ತಿರ್ಬೇಕು, ಅದರ ಮುಖಾಂತರ ನೈಜ ಗಾಂಧಿ ತತ್ವ ಜನಗಳಿಗೆ ಪಸರಿಸಬೇಕು. ತಾವೇನು ಹೇಳ್ತೀರಾ? ಖಂಡಿತವಾಗಿ ಅದು ಆಗ್ಬೇಕಾಗಿದೆ. ಇದರಲ್ಲಿ ಹೀಗಿದೆ, ಈ ಕಡ್ಜೂರ್ ಅವರ ಹೇಳಿಕೆ ಹೇಗಿದೆ ಅಂತಂದ್ರೆ, ನಮ್ಮ ಹಾಸನದ ರಾಜಾರಾಯರು ಇಲ್ಲಸ್ಟ್ರೇಟೆಡ್ ವೀಕ್ನಲ್ಲಿ ಬರೀತಾ ಕಾರಂತ್ ಈಸ್ ನೋ ನಾವೆಲಿಸ್ಟ್ ಅಂತ ಬರೆದರು. ಕಾರಂತ್ ಈಸ್ ನೋ ನಾವೆಲಿಸ್ಟ್ ಅಂತ. ಈ ತರಹೆಯ ಮಾತೇನೆ ಕಡ್ಜೂರ್ ಅವರು ಹೇಳ್ತಾ ಇದ್ದಾರೆ. ಗಾಂಧಿಯವರು ಒಬ್ಬ ಯೋಗ್ಯನಾದ ಮನುಷ್ಯನೇ ಅಲ್ಲ ಅನ್ನೋ ಹಾಗೆ ಚಿತ್ರಿಸುತ್ತಕ್ಕಂತ ಕಾಣ್ತದೆ. ಇದೆಲ್ಲ ಹೇಗಿರುತ್ತೆ ಅಂದ್ರೆ, ಈ ಸೂರ್ಯನಿಗೆ ಮುಖಾನ ಮೇಲ್ ಮಾಡಿಕೊಂಡು ಸೂರ್ಯನ ಉಗಿದ್ರೆ ತಮ್ಮ ಮುಖಕ್ಕೆ ಬೀಳುತ್ತಲ್ವಾ, ಅದಾಗತ್ತೆ ಅಷ್ಟೇ. ದೊರೆಸ್ವಾಮಿ ಅವರೇ, 1 hour ನಮ್ ಜೊತೆ ಜಾಯ್ನ್ ಆಗಿ ಹಲವಾರು ವಿಚಾರಗಳನ್ನ ಹೇಳ್ಕೊಟ್ರಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ನಿಮ್ಮ ಹತ್ರ ಬರ್ತೀನಿ ನಾನು. ನಾವಲ್ಲ, ಗಾಂಧೀಜಿ ಅವ್ರು ನಾವು ನೋಡಿಲ್ಲ. ಹೌದು, ಗಾಂಧೀಜಿ ಅವ್ರ ಕೊಲೆ ಆದಾಗೂ ನಾವು ಹುಟ್ಟಿದ್ದಿಲ್ಲ. ಅದ್ ನಾವು ಸುದೈವ ಅಂದ್ರೆ ನಾವು ದೊರೆಸ್ವಾಮಿ ಇವ್ರ ಜೊತೆ ನಾವು ಮಾತಾಡ್ತೀವಲ್ಲ, ಅವ್ರನ್ನ, ಅದೇ ನಮ್ಗೆ ಆನಂದ. ಖಂಡಿತ ಬಹಳ ಒಳ್ಳೆ ಮಾತು. ಹಂಗ ಕೊನೆಯದಾಗಿ ರಮೇಶ್ ಬಾಬು, ಮತ್ತೊಂದು, ಈಗ ದೊರೆಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಇಂಥ ಚರ್ಚೆಗಳು ಬೇಕು, ಇಂಥ ಚರ್ಚೆಗಳು ಆಗಬೇಕು ಅಂತ ಅಂದ್ಬಿಟ್ಟು. ಕೇವಲ ನಾವು ಕೂಡ ಶಾಲಾ ದಿನಗಳಲ್ಲಿ ಪುಸ್ತಕಗಳಲ್ಲಿ ಗಾಂಧೀಜಿ ಬಗ್ಗೆ 1 ಪಾಠ 2 ಪಾಠ ಕಲ್ತ್ಕೊಂಡು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಭಾಷಣ ಕೇಳಿಬಿಟ್ರೆ ಗಾಂಧಿ ವಿಚಾರಗಳು ನಮಗೆ ಗೊತ್ತಾಗಲ್ಲ. ಈ ಥರ ಅರ್ಧಂಬರ್ಧ ತಿಳ್ಕೊಂಡಿರೋರೇ ಇಂಥ ಹೇಳಿಕೆಗಳು ಕೊಡೋದು ಅಂತ ಅಂದ್ಬಿಟ್ಟು. ಪರಿಪೂರ್ಣತೆ ಪಕ್ವವಾದಾಗ ಗಾಂಧೀಜಿ ಬಗ್ಗೆ ಯಾರೂ ದೂಸರ ಮಾತಾಡಲ್ಲ. ತಾವೇನು ಹೇಳ್ತೀರಿ? ಶೈಕ್ಷಣಿಕವಾಗಿ ನಾವು ಗಾಂಧಿ ವಿಚಾರಗಳು, ಗಾಂಧಿ ವ್ಯಕ್ತಿತ್ವವನ್ನು ಏನು ತಗೊಂತಾ ಇದೀವಿ, ಪ್ರಾಥಮಿಕ ಶಿಕ್ಷಣ ಇರ್ಬೋದು ಅಥವಾ ಹೈಯರ್ ಶಿಕ್ಷಣ ಇರ್ಬೋದು ಅಥವಾ ಕಾಲೇಜು ವ್ಯಾಸಂಗದ ಇರ್ಬೋದು, ನಾವು ತಗೊಳ್ತಾ ಇರ್ತಕ್ಕಂಥ ಇನ್ಪುಟ್ಸ್ ಗಾಂಧೀಜಿಯ ವ್ಯಕ್ತಿತ್ವದ ಬಗ್ಗೆ ನನಗನ್ನಿಸ್ತಾ ಇದೆ ಕಡಿಮೆ.
ಸರ್ಕಾರಗಳು ಇದ್ರ ಬಗ್ಗೆ ಇನ್ನೂ ಬಹಳಷ್ಟು ವಿಚಾರಗಳನ್ನ ಜನಕ್ಕೆ ಕೊಡಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಒಬ್ಬರಿಗೆ ಅಲ್ಲ, ಸಾರ್ವಜನಿಕ ಜೀವನದಲ್ಲಿ ಅವರ ವ್ಯಕ್ತಿತ್ವಗಳನ್ನ ಪರಿಚಯ ಮಾಡಿಕೊಡುವಂಥದ್ದು, ಅವರ ಬದುಕನ್ನ ಪರಿಚಯ ಮಾಡಿಕೊಡುವಂಥದ್ದು, ಅವರ ಚಿಂತನೆಗಳನ್ನ ಪರಿಚಯ ಮಾಡಿಕೊಡುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಇನ್ನೂ ಹೆಚ್ಚು ಕ್ರಿಯಾಶೀಲವಾಗಬೇಕು. ಗಾಂಧೀಜಿಯವರ ಚಿಂತನೆಗಳು ಇವತ್ತು ಸಹ ಪ್ರಸ್ತುತ ಇದೆ. ನೀವು ಅವರ ಆರ್ಥಿಕ ಚಿಂತನೆಗಳು ಇತ್ತಲ್ಲ, ಅಂದ್ರೆ ನಾವು ಸ್ವಾವಲಂಬನೆ ಮಾಡ್ಕೊಂಡಲ್ಲೇ ಬೇರೆ ಏನು ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕಾಳಜಿಯವರು ಮಾತಾಡ್ತಾ ಅವ್ರ ಕೈಗಾರಿಕಾ ನೀತಿ ಬಗ್ಗೆ ಮಾತಾಡಿದ್ದಾರೆ. ಕೈಗಾರಿಕಾ ನೀತಿ ಅವ್ರು ಹೇಳಿದ್ದೆ ಗುಡಿ ಕೈಗಾರಿಕಾ, ಅಂದ್ರೆ ಹಳ್ಳಿಗಳು ಸ್ವಾವಲಂಬನೆ ಆದರೆ ಈ ದೇಶ ಬೆಳೆಯುತ್ತೆ, ದೇಶ ಉದ್ಧಾರ ಆಗುತ್ತೆ. ನೀವು ಹಳ್ಳಿ ಉದ್ಧಾರ ಅಂದ ತಕ್ಷಣ ನೀವು ಬರೀ ಗುಡಿ ಕೈಗಾರಿಕೆ ಅಂತ ಪ್ರಶ್ನೆ ಅಲ್ಲ, ಅವರು ಸ್ವಾವಲಂಬನೆ ಆಗೋದಕ್ಕೆ ಪೂರಕವಾದಂತಹ ಯೋಜನೆಗಳು ತಗೊಂಬನ್ನಿ ಅಂತೇಳಿ. ಪ್ರೊಡಕ್ಷನ್ ಬೈ ಮಾಸ್ ಪ್ರೊಡಕ್ಷನ್. ಸೊ ಹಾಗಾಗಿ ಇವತ್ತು ಸಹ ಇಡೀ ಪ್ರಪಂಚ ಗಾಂಧಿ ಚಿಂತನೆ ನೋಡ್ಬೇಕಾದ್ರೆ ನಾವು ಹಿಂದಕ್ಕೆ ಹೋಗ್ತೀವಿ ಅಂದ್ರೆ ಕಾಳಜಿ ಅಂತವ್ರು ಯಾರೋ ಹರೇ ಚಿಂತಕರು ಹೇಳಿಕೆಗಳು ಕೊಟ್ಟರೆ ಬಹುಶಃ ಅವ್ರ ವ್ಯಕ್ತಿತ್ವಕ್ಕೆ ಮಸಿ ಬಡ್ಕೊಂಡಿದ್ದಾರೆ. ಅದು ಬೇಡ. ಖಂಡಿತ ಗಾಂಧಿಯವರ ಚಿಂತನೆಗಳು ಯಾವತ್ತೂ ಪ್ರಸ್ತುತ ಇದೆ, ಜನ ಅದನ್ನ ಅಳವಡಿಸ್ಕೋಬೇಕು. ಖಂಡಿತ ದೊರೆಸ್ವಾಮಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ನಾಡಗೌಡರೆ, ತಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ರಮೇಶ್ ಬಾಬು ಅವರೇ. ಒಂದೇನಂದ್ರೆ 2 ವಿಚಾರಗಳು. ಒಂದು, ಮಾರ್ಕಂಡೇಯ ಕಾಟ್ಜೋ ಅಂತ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಇಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದಲ್ಲ, ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಮಾತಿಗೆ ಎಷ್ಟು ಬೆಲೆ ಕೊಡಬೇಕು ಅಂತ ನೀವು ಚಿಂತನೆ ಮಾಡಿ. ಎರಡನೇದು, ನಾವು ಉಜ್ಜಿದಷ್ಟು ಚಿನ್ನ ಹೊಳಪನ್ನು ಕಂಡುಕೊಳ್ಳುತ್ತೆ ಅಂತ ಹೇಳ್ತೀವಲ್ಲ, ಹಾಗೆ ಗಾಂಧಿ ವಿಚಾರಗಳ ಬಗ್ಗೆ ವಿರೋಧಾಭಾಸಗಳು ಬಂದಾಗಲೇ ಅವರ ನಿಜವಾದ ಗಾಂಧಿ ತತ್ವ ಜನಗಳಿಗೆ ತಿಳಿಸೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಈ ಚರ್ಚೆಗಳೆಲ್ಲ ಸಹಕಾರಿ ಅಂತಕ್ಕಂಥದ್ದು ಎಲ್ಲರ ಅಭಿಮತ. ಹಾಗಾಗಲಿ ನೈಜ ಗಾಂಧಿ ತತ್ವದ ಅರಿವು ಎಲ್ಲರಲ್ಲಿ ಮೂಡಲಿ ಅಂತ ಹಾರೈಸಿದ ಇವತ್ತಿನ ಬಿಗ್ ಡಿಬೇಟ್ ಅನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.